ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮದ ಸ್ಥಾಪನೆಗಾಗಿ ಮನುಷ್ಯ ತನ್ನ ವಿಜಯವನ್ನು ತನ್ನ ಪರಿಶ್ರಮದಿಂದಲೇ ಪಡೆದುಕೊಳ್ಳಬೇಕಾಗುತ್ತದೆ. ಯಾವಾಗ ಒಬ್ಬ ಸ್ತ್ರೀಯ ಅಪಮಾನವಾಗುವುದೋ, ಯಾವಾಗ ಒಬ್ಬ ಸ್ತ್ರೀಯ ಶೋಷಣೆಯಾಗುವುದೋ, ಯಾವಾಗ ಒಬ್ಬ ನಾರಿಯ ಕೇಶವನ್ನು ಎಳೆಯಲಾಗುವುದೋ, ಆಗೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ಯುದ್ಧ ಜನ್ಮ ತಾಳುವುದು, ಒಂದಲ್ಲ ಒಂದು ರೂಪದಲ್ಲಿ ಮಹಾಭಾರತದ ಆರಂಭವಾಗುವುದು. ಕರೋನಾ ಟೈಮಲ್ಲೇ ಮದುವೆ ಸೆಟ್ ಆಗಿತ್ತು. ಆ ಒಂದು ಇಂಟರ್ವ್ಯೂನಲ್ಲಿ ನಾನು ಹೇಳಿದ್ದೆ 60,000 ಇತ್ತು ಅಕೌಂಟ್ ಅಲ್ಲಿ, ಅದು ಖಾಲಿ ಆಗೋಯ್ತು ಅಂತ ಹೇಳಿದ್ದೆ. ಆ ವಿಚಾರಕ್ಕೆ ದೇವು ಹತ್ರ ದುಡ್ಡಿಲ್ವಂತೆ, ದುಡ್ಡಿಗೆ ನಿಂತ್ಕೊಂಡಿದೆ ಮದುವೆ ಅಂತ ಅಂದ್ರೆ ಆ ತರ ಮದುವೆ ಬೇಡ ನನಗೆ, ನಾನೇ ಕ್ಯಾನ್ಸಲ್ ಮಾಡಿದ್ದು. ನೀವು ರಾಮಾಯಣ ನೋಡಿ, ಅದು ಸೀತೆ ರಾಮ ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಗಂಡ ಹೆಂಡತಿಯ ಸಂಬಂಧ ಹೇಗಿರಬೇಕು. ಇದು ಬೆಸ್ಟ್ ವಾಯ್ಸ್ ಓವರ್ ಅವಾರ್ಡ್ ಮಹಾಭಾರತ. ಬಾಡಿ ಬಿಲ್ಡ್ ನೋಡಿ ಹಿಂಗೆ, ಯಾವ 6 ಪ್ಯಾಕ್ ಏನಪ್ಪಿ ಇರೋದೇ ಒಂದೇ ಒಂದು ಪ್ಯಾಕ್ ಆಗೋದು, ಕೊನೆಗೆ ಟೈಮೇ ಆಗ್ತಾ ಇಲ್ಲ. ಇವಾಗ PhD ಮಾಡ್ತಾ ಇರೋದ್ರಿಂದ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ, ಆಮೇಲೆ ಡಾನ್ಸ್ ಕ್ಲಾಸಸ್ ಇರುತ್ತೆ ಸಂಜೆ ಹೊತ್ತು, ಆಮೇಲೆ ಆಕ್ಟಿಂಗ್ ಕ್ಲಾಸಸ್ ಇರುತ್ತೆ. ಸೊ ಅದೊಂದು ಜವಾಬ್ದಾರಿ. ನಾವೇನು ಕಲ್ತಿದ್ದೀವಿ ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನ ಕರೆಕ್ಟಾಗಿ ಪಾಸ್ ಆನ್ ಮಾಡಬೇಕು. ಇವಾಗ ಥಿಯೇಟ್ರನ್ನ ಪ್ರಾಕ್ಟೀಸ್ ಮಾಡೋರ ಸಂಖ್ಯೆನೇ ಕಮ್ಮಿ ಆಗಿದೆ. ಯಾಕಂದ್ರೆ ನಾವು ಥಿಯೇಟ್ರಲ್ಲಿ ತುಂಬಾ ದುಡ್ಡು ನೋಡೋದಕ್ಕಾಗೋದಿಲ್ಲ, ಅದ್ರ ಸಂಖ್ಯೆನೇ ಕಮ್ಮಿ ಆಗಿದೆ. ನಾವು ಆ ಒಂದು ಕಲೆನ ಹಿಡಿದಿಡಬೇಕು ಅಂತಂದ್ರೆ ನಾವು ಏನು ಕಲ್ತಿದ್ದೀವಿ ಅದನ್ನ ಮಕ್ಕಳಿಗೆ ಅದೇ ಒಂದು ಇಂಟೆನ್ಸಿಟಿನಲ್ಲಿ ಪಾಸ್ ಆನ್ ಮಾಡ್ಬೇಕು. ಮಕ್ಕಳಿಗೆ ಅವ್ರದನ್ನ ಪ್ರೊಫೆಷನ್ ಆಗಿ ತಗೋತಾರೋ ತಗೊಳ್ಳಲ್ವೋ ಅದೆಲ್ಲ ಸೆಕೆಂಡ್ರಿ. ಆದರೆ ಆ ಒಂದು ಕಲೆ ಅನ್ನೋದನ್ನ ಅದ್ರ ಬಗ್ಗೆ ಆಸಕ್ತಿ ಮೂಡಿಸೋದು, ಅದನ್ನ ಜೀವಂತವಾಗಿ ಅವರು ಒಂದು 5 ವರ್ಷ ಥಿಯೇಟರ್ ಮಾಡಿದ್ರು ಸಾಕು. ಇವಾಗ ನಮ್ ಕಲ್ತ್ಕೊಂಡು ಥಿಯೇಟ್ರಲ್ಲಿ ಒಬ್ಬೊಬ್ರು 5-5 ವರ್ಷ ಮಾಡ್ಕೊಂಡು ಹೋದ್ರೆ ಮುಂದೆ ಹೋಗ್ತಾನೆ ಇರುತ್ತೆ, ಅದು ಪರಂಪರೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಸೊ ಆ ಒಂದು ಜವಾಬ್ದಾರಿ ಇರೋದ್ರಿಂದ ನನಗೆ ಈ ಫಿಸಿಕ್ ಮೇಂಟೆನೆನ್ಸ್ ಕಡೆಗೆ ಅಷ್ಟು ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನನ್ನ ನಂಬ್ಕೊಂಡು ಭರತನಾಟ್ಯಂ ಸ್ಟೂಡೆಂಟ್ಸ್ ಒಂದು 30 ಜನ ಇದ್ದಾರೆ, ಆಕ್ಟಿಂಗ್ ಕ್ಲಾಸಲ್ಲಿ ಒಂದು 6-7 ಜನ ಇದ್ದಾರೆ. ಸೊ ನನ್ನ ಜವಾಬ್ದಾರಿ ಇವಾಗ ಆಸ್ ಎ ಟೀಚರ್ ಆಗಿ ನಾನು ಮಕ್ಕಳಿಗೆ ನನ್ನ 100% ಕೊಡಬೇಕಾಗಿರೋದ್ರಿಂದ ನಾನು ಓದ್ತಾ ಇದ್ದೀನಿ, ಅಪ್ಡೇಟ್ ಆಗ್ತಾ ಇದ್ದೀನಿ, ಮಕ್ಕಳಿಗೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ನನ್ನ ವಿಶ್ವರೂಪ ದರ್ಶನವನ್ನು ಮಾಡುವುದೇ ವಾಸ್ತವಿಕವಾದ ಜ್ಞಾನವು ಅರ್ಜುನ. ಎಷ್ಟು ಎಪಿಸೋಡ್ ಬಂತು ಮಹಾಭಾರತ ಪಾತ್ರ? 270 ಸಮಥಿಂಗ್ ಎಪಿಸೋಡ್ಸ್ ಇದೆ ಮಹಾಭಾರತ. ಹೌದು, ಮಹಾಭಾರತ ಆಯ್ತು. ಆಮೇಲೆ ಅದಾಗಿದ ತಕ್ಷಣ ಸೀತೆಯ ರಾಮ ಬರ್ತಾ ಇದೆ ರಾಮಾಯಣ ಅಂತ ಗೊತ್ತಾಯ್ತು ನನಗೆ. ಅದು ಎಕ್ಸ್ಪೀರಿಯನ್ಸ್, ಮಹಾಭಾರತ ಎಕ್ಸ್ಪೀರಿಯನ್ಸ್ ವಾಸ್ ಔಟ್ ಸ್ಟ್ಯಾಂಡಿಂಗ್. ಸರ್ ನೀವು ನಂಬ್ತಿರೋ ಇಲ್ವೋ ಸರ್, ಭಗವದ್ಗೀತೆ ಎಪಿಸೋಡ್ ಬರುತ್ತೆ, ಒಂದು 5 ಎಪಿಸೋಡ್ ಬರುತ್ತೆ ಸರ್ ಮಹಾಭಾರತದಲ್ಲಿ. ಭಗವದ್ಗೀತೆ 5 ಎಪಿಸೋಡ್ ಬರುತ್ತೆ. ಯುದ್ಧದ ಮಧ್ಯೆ ಕೃಷ್ಣ ಅರ್ಜುನನ್ಗೆ ಹೇಳೋದು ಅದೇ ಭಗವದ್ಗೀತೆ. 5 ಎಪಿಸೋಡ್. ಅದು ಎಂಥ ಸ್ಥಿತಿ ಬಂದಿತ್ತು ಅಂತಂದ್ರೆ, ರೈಟರ್ಗೆ ಕ್ರಿಶ್ ಜೋಶಿ ಅಂತ ಕನ್ನಡದ ಅವತರಣಿಕೆಯಲ್ಲಿ ಡೈಲಾಗ್ಸ್ ಬರೀತಾ ಇದ್ದು. ಅದು ಅವ್ರೊಂದು ಸಿನಿಮಾ ಮಾಡಿದ್ರು ಕ್ರಿಶ್ ಜೋಶಿ, ಅವ್ರ ತಾನೆ ಡೈರೆಕ್ಟ್ರು, ಕನ್ನಡದ ಡೈರೆಕ್ಟರ್. ಅದು ನನಗೆ ಗೊತ್ತಿಲ್ಲ ಸರ್ ಆಕ್ಚುಲಿ, ಅದು ನನಗೆ ಗೊತ್ತಿಲ್ಲ. ಹೌದು, ಕರೆಕ್ಟ್ ಈಗ ನೆನಪಾಯ್ತು ನನಗೆ. ಅವ್ರಿಗೂ ಜ್ವರ. 5 ಎಪಿಸೋಡ್ ಬರಿಬೇಕಾದ್ರೆ ನಮ್ಮ ಟೆಕ್ನಿಷಿಯನ್ಗೆ, ಡಬ್ಬಿಂಗ್ ಟೆಕ್ನಿಷಿಯನ್ ಅಲ್ಲಿ ಇವ್ರಿಗೆ ಅವ್ರಿಗೂ ಜ್ವರ. ನಮ್ಮ TN ನಾಗೇಶ್ ಸರ್ ಡಬ್ಬಿಂಗ್ ಡೈರೆಕ್ಟರ್, ಅವ್ರಿಗೂ ಜ್ವರ, ನನಗೂ ಜ್ವರ. ಆಯ್ತಾ, ಮಾಡ್ತಾ ಇದೀವಿ, ಆಗ್ತಾನೇ ಇಲ್ಲ. ಒಂದು ದಿವಸಕ್ಕೆ ಒಂದು 3 ಎಪಿಸೋಡ್ ಆದ್ರೂ ಮಾಡ್ತಿದ್ದೆ ನಾನು ಹೋಗ್ಬಿಟ್ಟು. ಆ ಒಂದು 5 ಎಪಿಸೋಡ್ಗೆ ನಾನು 6-7 ದಿನ ತಗೊಂಡಿದ್ದೀನಿ ಭಗವದ್ಗೀತೆಗೆ. ಆಗ್ತಾನೇ ಇಲ್ಲ, ಮುಂದಕ್ಕೆ ಹೋಗ್ತಾನೆ ಇಲ್ಲ, ಎಲ್ಲರಿಗೂ ಜ್ವರ. ಆದರೆ ಆ ಎಪಿಸೋಡ್ಗೆ ಎಂಥ ಒಂದು ಪಾಪ್ಯುಲಾರಿಟಿ ಬಂತು ಅಂತಂದರೆ, ಅಷ್ಟು ಪಾಪ್ಯುಲಾರಿಟಿ ಆ ಎಪಿಸೋಡ್ಗೆ. ಅಂದರೆ ಅದ್ರ ತಾಕತ್ತು, ಆ ಒಂದು ಭಗವದ್ಗೀತೆನಲ್ಲಿ ಆ ತಾಕತ್ತಿದೆ, ಅಷ್ಟು ಶಕ್ತಿ, ಮಾನವ ಶಕ್ತಿನ ಅಷ್ಟು ಎಳ್ಕೊಳ್ಳುತ್ತೆ ಆ ಭಗವದ್ಗೀತೆ. ನಾವು ಹೇಳಬೇಕು, ಕೃಷ್ಣಂದು ಸಂದೇಶ ತಲುಪಿಸ್ಬೇಕು ಅನ್ನೋದಿದೆಯಲ್ಲ, ಕೃಷ್ಣ ಸಂದೇಶ ಅಷ್ಟು ಸುಲಭ ಅಲ್ಲ. ಆಗಾಗ ಎಂಥ ಸ್ಥಿತಿ ಉದ್ಭವವಾಗುತ್ತದೆ ಎಂದರೆ ಅಜ್ಞಾನ, ಮೋಹ ಹಾಗೂ ಅಧರ್ಮ ಹೆಚ್ಚಾಗುತ್ತವೆ. ಸರ್ ನೀವು ನಂಬ್ತಿರೋ ಇಲ್ವೋ ಸರ್, ಸ್ವಾಮೀಜಿಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಆಕ್ಟಿವ್ ಆಗಿರ್ತಾರೆ. ಸ್ವಾಮಿಗಳು ಅವ್ರು ಯಾವ್ದಾದ್ರು ಕೆಲವು ಮಠದ ಸ್ವಾಮಿಗಳೆಲ್ಲ ಅವ್ರು ನನಗೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ನನಗೆ ಕಳಿಸಿರೋರು. ನಾನು ನೋಡಿರಲಿಲ್ಲ. ಒಂದು 3-4 ತಿಂಗಳಾದ್ಮೇಲೆ ನೋಡಿದೆ ಸರ್, ಆ ಭಗವದ್ಗೀತೆ ಹೇಳ್ತಾ ಇದ್ದಿದ್ದು. ಅದರಲ್ಲಿ ನನಗೆ ನಂಬರ್ ತಗೊಂಡು ಫೋನ್ ಮಾಡಿದ್ರೆ, ನಿಮ್ಗೆ ಹತ್ತಿರದಲ್ಲೇ ಕೃಷ್ಣ ದರ್ಶನ ಆಗುತ್ತೆ, ಆಮೇಲೆ ನಾವು ಈ ಥರ ಮಠದ ಸ್ವಾಮೀಜಿಗಳು ನಾನು ಕೇಳಿಸ್ಕೊಂಡಪ್ಪ, ನೀನು ಮಾತಾಡಿರೋದು ಕೇಳಿಸ್ಕೊಂಡೆ, ನಿನಗೆ ಹತ್ತಿರದಲ್ಲೇ ಕೃಷ್ಣ ದರ್ಶನ ಆಗುತ್ತೆ. ಅವ್ರು ಹಂಗೆ ಹೇಳಿದ್ರು ಸರ್. ಎಷ್ಟು ಕೃಷ್ಣದ ದೇವಸ್ಥಾನಗಳಿಗೆ ಸುತ್ತಿದ್ದೀನಿ ಅಂತ ಅಂದರೆ, ವೈಷ್ಣವ ಮಠಗಳು, ಕೃಷ್ಣನ ದೇವಸ್ಥಾನಗಳು ಎಲ್ಲೆಲ್ಲಿದೆಯೋ ಎಲ್ಲ ಸುತ್ತಾಕ್ಬಿಟ್ಟಿದ್ದೀನಿ ಅವಾಗಿಂದ ಒಂದು ಕಡೆ. ಅಂದರೆ ಆ ಥರ ಪ್ರೋಗ್ರಾಮ್ ಅಲ್ಲೇ ಬರೋದು. ಬಂದರೆ ಕೃಷ್ಣನ ದೇವಸ್ಥಾನದಲ್ಲೇ ಪ್ರೋಗ್ರಾಮ್, ರಾಮನ ದೇವಸ್ಥಾನದಲ್ಲೇ ಪ್ರೋಗ್ರಾಮ್, ವಿಷ್ಣು ದೇವಸ್ಥಾನದಲ್ಲೇ ಪ್ರೋಗ್ರಾಮ್. ಆಯಿತಾ, ಶ್ರೀರಂಗಕ್ಕೆ ಹೋದರೆ ಎಂಥ ಆಪರ್ಚುನಿಟಿ ಬರೋದು ಅಂತಂದರೆ, ಅದೇನು ಅದೃಷ್ಟನ ಗೊತ್ತಿಲ್ಲ, ದೇವ್ರ ಮುಂದೆ ಹಿಂಗೆ ನಿಲ್ಲಿಸ್ಬಿಡೋರು, ತಗೊಂಡೋಗಿ ಮೂಲ ವಿಗ್ರಹದ ಗರ್ಭಗುಡಿ ಹತ್ರ ನಿಲ್ಲಿಸ್ಬಿಡೋರು. ಜನ ತೊಳ್ತಾ ಇರ್ತಾರಲ್ಲ, ನಿಮ್ಗೆ ಆರಾಮಾಗಿ ಹಿಂಗೇನೇನೆ. ಆಯಿತಾ, ತಿರುಪತಿನಲ್ಲೂ ಅಷ್ಟೇ. ಎಲ್ಲ ಹಿಂಗೆ ಇದಂತ ಎಂಥ ಆಪರ್ಚುನಿಟಿ ಅಂದರೆ,
ಇಲ್ಲಿ ಮುಂದೆನೆ ನಿಂತ್ಕೊಂಡು ಕ್ಲೀನಾಗಿ ಕಾಲಿಂದ ತಲೆವರೆಗೂ ನೋಡ್ಬೋದು ತಿಮ್ಮಪ್ಪನ. ಆ ಥರ ಆಪರ್ಚುನಿಟೀಸು ಈ ಥರ ಕ್ರಿಯೇಟ್ ಆಯಿತು ನನಗೆ. ಆಮೇಲೆ ಅವ್ರು ಹೇಳೋರು, ನಿನಗೆ ತುಂಬ ಆಶೀರ್ವಾದ ಇದೆ, ನಿನಗೆ ಕೃಷ್ಣನ ದರ್ಶನ ಆಗುತ್ತೆ, ನಿನ್ನ ಲೈಫೇ ಚೇಂಜ್ ಆಗುತ್ತೆ, ಈ ಥರದ್ದೆಲ್ಲ ತುಂಬ ಸ್ವಾಮೀಜಿಗಳು ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ಸೊ ಈ ಥರದ್ದೆಲ್ಲ ಆಗಿದೆ. ಮನುಷ್ಯ ನಾವೇನು ಮಾಡ್ತೀವಿ, ನಾವು ಯಾವುದೋ ಒಬ್ಬ ಮನುಷ್ಯನ ಸಂಬೋಧನೆ ಮಾಡಬೇಕು ಅಂತ ಅಂದರೆ ಹುಡುಗನನ್ನೇ ನಾವು, ಯಾಕಂದರೆ ಇದು ಪುರುಷ ಪ್ರಧಾನ ಸಮಾಜ ನಮ್ಮದು. ಸೊ ಮನುಷ್ಯ ಅಂದಿದ ತಕ್ಷಣ ಒಬ್ಬ ಮೇಲ್ ಅಂತಲೇ ಇದು ಬರುತ್ತೆ. ಸೊ ಸ್ತ್ರೀಗೆ ನಾವು ಏನು ಎಲ್ಲಿ ಪೂಜೆ ಆಗುತ್ತೋ, ಸ್ತ್ರೀಗೆ ಎಲ್ಲಿ ಮರ್ಯಾದೆ ಸಿಗುತ್ತೋ, ಎಲ್ಲಿ ಸ್ಥಾನಮಾನಗಳು ಸಿಗುತ್ತೋ ಅಂಥ ಜಾಗದಲ್ಲಿ ದೇವರುಗಳ ಒಂದು ಏನು ಹೋಗಿ ಬರುವಂಥ ಕಾರ್ಯಗಳು ನಡೀತಾ ಇರುತ್ತೆ, ಅವರು ವಾಸ ಇರುತ್ತೆ ಅಂತ ಕೃಷ್ಣ ಹೇಳೋದು. ಸೊ ಯಾರಾದರೂ ಆಗಿರಲಿ, ಹೆಣ್ಣಿಗೆ ಮಣ್ಣಿಗೆ ಹೊನ್ನಿಗೆ ಯಾರು ದುರಾಸೆ ಪಟ್ಟು ಬಿಡ್ತಾನೆ ಅಂಥವ್ರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಮಹಾಭಾರತ ಥರ ಯುದ್ಧಗಳಾಗ್ಬಿಡುತ್ತೆ. ತುಂಬ ಮಹಾಭಾರತದ ಯುದ್ಧಗಳಾಗಲಿ ಏನೇ ಆಗಲಿ ನಡೆದಿರೋದು ಹೆಣ್ಣು ಹೊನ್ನು ಮಣ್ಣು ಇದರ ಮೂರರ ಹಿಂದೆ ಬಿದ್ದರೆ ಈ ಥರ ಸರ್ವನಾಶಕ್ಕೆ ಹೋಗುತ್ತೆ ಅಂತ ಕೃಷ್ಣ ದ್ರೌಪದಿ ವಸ್ತ್ರಾಪರಣ ಟೈಮಲ್ಲಿ ಒಂದು ಡೈಲಾಗ್ ಹೇಳ್ತಾರೆ. ಯಾವಾಗ ಒಬ್ಬ ಸ್ತ್ರೀಯ ಅಪಮಾನವಾಗುವುದೋ, ಯಾವಾಗ ಒಬ್ಬ ಸ್ತ್ರೀಯ ಶೋಷಣೆಯಾಗುವುದೋ, ಯಾವಾಗ ಒಬ್ಬ ನಾರಿಯ ಕೇಶವನ್ನು ಎಳೆಯಲಾಗುವುದೋ, ಆಗೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ಯುದ್ಧ ಜನ್ಮ ತಾಳುವುದು, ಒಂದಲ್ಲ ಒಂದು ರೂಪದಲ್ಲಿ ಮಹಾಭಾರತದ ಆರಂಭವಾಗುವುದು. ಸೊ ಇದು ಸ್ತ್ರೀ ಅಂತಂದರೆ ಕೇವಲ ಒಂದು ಹೆಣ್ಣು ಅಂತ ಅಲ್ಲ. ಹೆಣ್ಣು ಹೊನ್ನು ಮಣ್ಣು, ಭೂಮಿ ತಾಯಿ ಅಂತ ಹೇಳ್ತೀವಿ. ಹೊನ್ನು ಬಂದರೆ ಲಕ್ಷ್ಮಿ ಅಂತ ಹೇಳ್ತೀವಿ. ಹೆಣ್ಣು. ಸೊ ಇದು ಮೂರರ ಹಿಂದೆ ದುರಾಸೆ ಪಟ್ಟವ್ರದ್ದು ಜೀವನದಲ್ಲಿ ಮಹಾಭಾರತದಂತಹ ಮಹಾಯುದ್ಧ ಖಂಡಿತ ಆಗುತ್ತೆ, ಅಧಃಪತನಕ್ಕೆ ಹೋಗ್ತಾನೆ ಅಂತ ಈ ಒಂದು ಡೈಲಾಗಲ್ಲಿ ಕೃಷ್ಣ ಹೇಳೋದು. ನೋಡಿ ಅಂತ ಬದುಕಿನ ಮಾತಿದವರು. ಅಲ್ಲ, ನೀವು ಸಂದರ್ಶನ ಕೊಡುವಾಗ ಹಿಂಗಿದ್ರಿ ಧ್ವನಿ, ಇದಕ್ಕೆ ನಂಗೆ ಬಂದಂಗೆ ಚೇಂಜ್ ಆಗ್ಬಿಟ್ರಿ, ಹಿಂಗೆ ಒಳಗಡೆ ಇಲ್ಲ. ಅದೇನಂತ ನಾನು ಹೇಳಿಲ್ವಾ, ಕೃಷ್ಣನ್ ಮಾಡಿ ಇವಾಗ ಬೇರೆ ಯಾರಾದರೂ ವಾಯ್ಸ್ ಓವರ್ ಕೊಡಿ ಅಂತಂದರೆ ಹೋಗಿದ ತಕ್ಷಣ ಫಸ್ಟ್ ಕೃಷ್ಣನ್ ಟೋನೇ ಬರೋದು. ನೆಕ್ಸ್ಟ್ ಅದಾದಮೇಲೆ ರಾಮಾಯಣ ಬಂತು. ರಾಮನ್ಗೆ ಹೋಗಿ ಸರಿ ನಿಂತ್ಕೊಂಡೆ, ನಾನು ರಾಮಾಯಣದ್ದು ದೇವರೇ ನನಗೆ ಕೃಷ್ಣನ್ಗೆ ವಾಯ್ಸ್ ಕೊಟ್ಟಿದ್ದೀನಿ, ಈಗ ರಾಮಂದು ತ್ರೇತಾಯುಗ ಕೃಷ್ಣನಿಗಿನ್ನ ಹಳಬ್ರವರು, ಅವ್ರಿಗೊಂದು ಅವಕಾಶ ಕೊಟ್ಬಿಡಪ್ಪ ನನಗೆ ಅಂತ ಬೇಡ್ಕೊಂಡು ಬಂತು ಅವಕಾಶ. ಹೋಗಿ ಫಸ್ಟ್ ವಾಯ್ಸ್ ಓವರ್ ಕೊಟ್ಟರೆ, ದೇವು ಕೃಷ್ಣನ್ ಬರ್ತಾ ಇದೆ ಕಣಪ್ಪ, ರಾಮನ್ ಬರಬೇಕು ಆಯ್ತಾ. ಆಮೇಲೆ ಕೃಷ್ಣ ಯಾಕಪ್ಪ ಹಿಂಗೆ ಮಾಡ್ತಾ ಇದೆಯಾ, ಸರಿ ಆಯ್ತಾ, ಅದನ್ನೇನೋ ಸರಿ ಇದು ಸೆಟ್ ಆಯ್ತು. ನೆಕ್ಸ್ಟ್ ಎಪಿಸೋಡಿಂದ ರಾಮನ್ ಥರನೇ ಇರಬೇಕು ದೇವು, ಆಯ್ತು ಸರ್. ನೆಕ್ಸ್ಟ್ ಎಪಿಸೋಡ್ ದೇವು ಕೃಷ್ಣಂದೇ ಛಾಯೆ ಬರ್ತಾ ಇದೆಯಪ್ಪ, ಸ್ವಲ್ಪ ಗಂಭೀರವಾಗಿ ರಾಮನ್ ಥರ ಮಾಡಪ್ಪ. ಆಮೇಲೆ ಹೋಗ್ತಾ 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 ಪ್ರೊಡ್ಯೂಸರ್ ಬಂದು ಪರ್ಫೆಕ್ಟ್ ರಾಮನ್ಗೆ ಅಂತ ಅಂದರು. ಸೊ ಅಂದರೆ ಕೃಷ್ಣನಿಂದ ರಾಮನ್ಗೆ ಹೋದಾಗ ಕೃಷ್ಣನು ಸ್ಥಿರಪ್ರಜ್ಞ ಅಂದರೆ ತುಂಬ ಡ್ರಾಮಾ ಇದೆ ಕೃಷ್ಣನ ಲೈಫಲ್ಲಿ. ರಾಮನ್ ಲೈಫಲ್ಲಿ ಅಷ್ಟು ಡ್ರಾಮಾ ಇಲ್ಲ, ಏನು ಹೇಳ್ತಾರೋ ಅದನ್ನೇ ನಡ್ಕೋಬೇಕು. ಕೃಷ್ಣ ಹೇಳೋದು, ಹುಷಾರಾಗಿರು, ನಿನಗೆ ಯಾರಾದರೂ ಮೋಸ ಮಾಡಿದ್ರೆ ನೀನು ತಿರುಗಿ ಮೋಸ ಮಾಡಬೇಕು, ಅವ್ರಿಗೆ ನಿನ್ನ ದ್ವೇಷ ತೀರಿಸ್ಕೋಬೇಕು ಅಂತಂದರೆ ಅದು ಧರ್ಮವಾಗಿದ್ದರೆ ನೀನು ಮೋಸ ಮಾಡು, ಇಲ್ಲಾಂದರೆ ಅದಕ್ಕೆ ಕೈಯೇ ಹಾಕಬೇಡ. ಅದಕ್ಕೊಂದು ಡೈಲಾಗ್ ಬರುತ್ತೆ, ಏನಂದರೆ ಯುದ್ಧದ ಟೈಮಲ್ಲಿ ದುರ್ಯೋಧನ ಮತ್ತು ಯಾರು ಅರ್ಜುನ ಇಬ್ಬರು ಬಂದ್ಬಿಟ್ಟು ಕೃಷ್ಣನ ಹತ್ರ ಕೂತ್ಕೊಂಡಿರ್ತಾರೆ. ಕೃಷ್ಣ ಏನು ಕೃಷ್ಣನ ಕಾಲ ಹತ್ರ ಕೂತ್ಕೊಂಡ್ಬಿಟ್ರೆ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ದುರ್ಯೋಧನ ಎತ್ಕೊಂಡು ಹೋಗಿ ತಲೆ ಹತ್ರ ಕೂತ್ಕೊಂಡ್ಬಿಡ್ತಾನೆ. ಮರ್ಯಾದೆ ಕಾಲ ಹತ್ರ ಕೂತ್ಕೊಂಡ್ರೆ ನನ್ನ ಮರ್ಯಾದೆ ಕಮ್ಮಿ ಆಗ್ಬಿಡುತ್ತೆ. ಆಮೇಲೆ ಅರ್ಜುನ ಬಂದ್ಬಿಟ್ಟು ಕೃಷ್ಣನ ಪಾದನೇ ಸಾಕು, ಪಾದದ ಹತ್ರ ಕೂತ್ಕೊಂಡ್ರೆ ಕೃಷ್ಣ ಕಂಡುಬಿಟ್ರೆ ಫಸ್ಟ್ ಯಾರು ಕಾಣಿಸ್ತಾರೆ, ಕಾಲ ಹತ್ರ ಇದವ್ರು ಕಾಣಿಸ್ತಾರೆ, ಅರ್ಜುನ ನೋಡ್ಬಿಡ್ತಾನೆ. ಸೊ ದುರ್ಯೋಧನನಿಗೆ ಸಿಟ್ಟು ಬಂದುಬಿಡುತ್ತೆ, ನಾನು ಅರ್ಜುನನಿಗಿಂತ ಫಸ್ಟ್ ಬಂದು ಕೂತ್ಕೊಂಡಿದ್ದೀನಿ, ನೀನು ನನ್ನ ನೋಡಲಿಲ್ವಲ್ಲ ಅಂದರೆ, ಅಪ್ಪ ನೀನು ಎಲ್ಲಿ ಕೂತಿದ್ಯಪ್ಪ, ನನ್ನ ತಲೆ ಹಿಂದೆ ಕೂತಿದ್ಯಾ, ನನ್ನ ತಲೆ ಹಿಂದೆ ಕಣ್ಣಿದ್ಯಾ, ಅಲ್ಲಿ ಎದುರುಗಡೆ ಇದ್ದಾನೆ, ಅದಕ್ಕೆ ಅವನ್ನ ನೋಡ್ತಾ ಇದ್ದೀನಿ. ಸೊ ನಿನಗೇನು ಬೇಕು ಕೇಳು ಅಂತ ಅಂದಾಗ ನಾನು 2 ಆಪ್ಷನ್ ಕೊಡ್ತಾನೆ ಕೃಷ್ಣ. ನಾನು ಬೇಕಾ ಇಲ್ಲ ನನ್ನ ಸೈನ್ಯ ಬೇಕಾ ಅಂತ ಕೇಳಿದಾಗ ಫಸ್ಟು ದುರ್ಯೋಧನ ನನಗೆ ನಿನ್ನ ಸೈನ್ಯ ಕೊಟ್ಬಿಡು ಅಂತ ಕೇಳ್ತಾನೆ. ಆಯ್ತು ನಿನ್ನ ಸೈನ್ಯ ತೊಗೊಂಬಿಡಿ ಯುದ್ಧಕ್ಕೆ. ಅರ್ಜುನನಿಗೆ ಹೋಗಿ ಕೇಳಿದಾಗ ಅರ್ಜುನ ನಿನಗೆ ಏನು ಬೇಕು, ನನ್ನ ಹತ್ರ ಏನೂ ಇಲ್ಲ ಕಣಪ್ಪ, ನಾನು ಒಂದು ಅಸ್ತ್ರನೂ ಎತ್ತೋದಿಲ್ಲ, ನನ್ನ ಕರ್ಕೊಂಡೋದ್ರೆ ನಾನು ಯುದ್ಧದಲ್ಲಿ ಒಂದು ಅಸ್ತ್ರನೂ ಎತ್ತಲ್ಲ, ನಾನು ಬಂದು ಸುಮ್ಮನೆ ನಿಂತ್ಕೋತೀನಿ, ಬೇಕಾದ್ರೆ ನಿನ್ನ ಗಾಡಿ ಓಡಿಸ್ತಾ ಇರ್ತೀನಿ, ನಿನಗೆ ಸಾರಥಿಯಾಗಿರ್ತೀನಿ ಅಂತಂದಾಗ ಎಷ್ಟು ಬ್ರಾಡ್ ಮೈಂಡ್ ಇದೆ ಅರ್ಜುನನಲ್ಲಿ ಅಂತಂದರೆ ಅರ್ಥ ಮಾಡ್ಕೊಂಡಿರೋದು ಕೃಷ್ಣನನ್ನು ಅರ್ಜುನ. ಅವನು ಹೇಳ್ತಾನೆ, ಕೃಷ್ಣ ನೀನೇ ಎಲ್ಲ ಅಂತ ನನಗೆ ಗೊತ್ತು, ನೀನು ನನ್ನ ಹಿಂದೆ ಇದ್ದರೆ ಸಾಕು, ಯಶಸ್ಸು ನನಗೆ ನೀನೇ ಸಾಕು. ಅವನು ಹೇಳ್ತಾನೆ, ಆರ್ ಯು ಶೋರ್, ನಾನು ಒಂದು ಅಸ್ತ್ರನೂ ಎತ್ತಲ್ಲ, ನಾನು ಸುಮ್ಮನೆ ನಿನ್ನ ಜೊತೆ ಬರ್ತೀನಿ, ನಿನ್ನ ಗಾಡಿ ಓಡಿಸ್ತೀನಿ ಆಗುತ್ತೆ. ಆಮೇಲೆ ಶಕುನಿ ಬಂದು ನಿಂತ್ಕೊಂಡಿರ್ತಾನೆ. ಕೃಷ್ಣ ಮಾಯಾವಿ ಅಂತ ಚೆನ್ನಾಗಿ ಗೊತ್ತು,
ಏನು ಕೃಷ್ಣ ಹೋಗಿ ಪಾಂಡವ್ರ ಕಡೆ ನೀನು ನಿಂತ್ಕೊಂಡ್ಬಿಟ್ಟಿದೀಯ ಅಂತಂದರೆ ನೀನು ಮೋಸ ಮಾಡ್ತೀಯ ಅಂತ ಗೊತ್ತು, ಆದರೆ ಎಲ್ಲಿ ಮೋಸ ಮಾಡ್ತೀಯ ಅಂತ ಗೊತ್ತಿಲ್ಲ ಅಂದಾಗ ಕೃಷ್ಣ ಕರೆಕ್ಟಾಗಿ ಟಾಂಗ್ ಕೊಡೋದು. ಮಾಮಾಶ್ರೀ, ಮೋಸದ ಉದ್ದೇಶ ಧರ್ಮವಾಗಿದ್ದರೆ ಮೋಸವೂ ಕೂಡ ಧರ್ಮವೇ ಮಾಮಾಶ್ರೀ ಅಂತ. ಸೊ ಮೋಸ ನಾವು ಯಾರಿಗಾದ್ರೂ ಮಾಡಬೇಕು ಅಂದಾಗ ಅದರ ರಿಸಲ್ಟು ಒಬ್ಬರಿಗೆ ಒಳ್ಳೇದಾಗುತ್ತೆ, ಅಂದರೆ ಒಳ್ಳೆಯವ್ರಿಗೆ ಒಳ್ಳೇದಾಗಬೇಕು ಯಾವತ್ತೂ, ಕೆಟ್ಟದಾಗಲ್ಲ. ಅದು ಧರ್ಮದ ದಾರಿನಲ್ಲಿದೆ ಅಂದಾಗ ಮೋಸವನ್ನ ಮಾಡೋದು ತಪ್ಪಲ್ಲ ಅಂತ ಕೃಷ್ಣ ಹೇಳ್ಕೊಡ್ತಾನೆ. ಅಂದರೆ ಈ ಕೆನೆ ಕೊಡ್ರಿ, ಈ ಕೆನೆ ಕೊಡಿ ಅನ್ನೋದು ರಾಮರದು. ರಾಮ ಏನು ಅಹಿಂಸೆ ಬೇಡ. ಸೊ ಕೃಷ್ಣ ಹಿಂಗೆ ಕರೆಕ್ಟಾಗಿ ನೀವು ಯೋಚನೆ, ದೇವ್ರು ನಿನಗೆ ಏನಕ್ಕೆ ಯೋಚನೆ ಕೊಟ್ಟಿದ್ದಾರೆ ಅಂತ ಅಂದರೆ ಬುದ್ಧಿ ಬಳಸಿ ಜೀವನದಲ್ಲಿ ಮುಂದಕ್ಕೆ ಹೋಗು ಅನ್ನೋದು ಕೃಷ್ಣ ಹೇಳ್ಕೊಡ್ತಾರೆ ನಮಗೆ. ಸೊ ಜಾಗರೂಕವಾಗಿರು ಯಾವಾಗಲೂ ಅಂತ. ದಿಸ್ ಇಸ್ ಕೃಷ್ಣ. ಎರಡೂ ಮಾಡ್ಬಿಟ್ಟಿದ್ರಿ ನೀವು. ಅಯ್ಯೋ, ಕೃಷ್ಣ ಆಯಿತು, ಆಮೇಲೆ ಹಿಂದೆ ಕೊಟ್ಟಾಗ ರಾಮ ಆಯಿತು, ಅದು ಬೇರೆ ಥರ ಜರ್ನಿ. ಶರಣಾಗತರ ರಕ್ಷಣೆ ಯಾವ ರಾಜನೀತಿಯ ಪ್ರಶ್ನೆಯೂ ಅಲ್ಲ, ಬದಲಿಗೆ ನೀತಿ, ನಿಷ್ಠೆ ಹಾಗೂ ವಿವೇಕದ ಪ್ರಶ್ನೆ. ಆ ರಾಮನ್ ಜರ್ನಿನಲ್ಲಿ ಎಷ್ಟು ಕಲ್ತ್ಕೊಳ್ಳೋದಿದೆ ಆಸ್ ಎ ಫ್ಯಾಮಿಲಿ ಮ್ಯಾನ್. ಅಂದ್ರೆ ಒಂದು ಮದುವೆ ಸಂಬಂಧ ಹೆಂಗಿರ್ಬೇಕು, ತಂದೆ ಜೊತೆ ಸಂಬಂಧ ಹೆಂಗಿರ್ಬೇಕು, ಒಬ್ಬ ರಾಜನಾಗಿ ಹೆಂಗಿರ್ಬೇಕು, ರಾಜಸೂತ್ರಗಳು ರಾಜನ್ಗೆ ಬೇರೆ ಇರಬಾರ್ದು, ಜನಕ್ಕೆಲ್ಲ. ಅಯ್ಯೋ, ರಾಮ ಅಲ್ಟಿಮೇಟ್ ಪರ್ಸನಾಲಿಟಿ. ಇವಾಗ ರಾಮ ಅಂದ್ರೆ ನೋಡಿ ನಮಗೆಲ್ಲ ಜುಮ್ಮನ್ ಬಿಡುತ್ತೆ, ಯಾಕಂದ್ರೆ ಈಸ್ ಇನ್ ಅವರ್ DNA. ನಾವು ಹೇಳೋದೇ ಬೇಡ, ಭಾರತೀಯರಲ್ಲಿ ರಾಮ ಅಂತ ಹೇಳಿದ ತಕ್ಷಣ ನೋಡಿ ಎಷ್ಟೋ ಯುಗಗಳಾಗೋಗಿದೆ, ಇನ್ನೂ ರಾಮ ಅಂತ ಅಂದರೆ ಜನಕ್ಕೆ ಯಾಕೆ ನೆನಪಿರುತ್ತೆ ಅಂತಂದರೆ ಆ ಥರ ಜೀವನ ಮಾಡಿದ್ದಾರೆ ಜನ, ಅದನ್ನು ಅನುಭವಿಸಿದ್ದಾರೆ. ಅವ್ರ ಸೂಕ್ಷ್ಮ ಶರೀರಗಳಲ್ಲಿ ತಲಾಂತರಗಳಿಂದ ನಮಗೆ ಬಂದ್ಬಿಟ್ಟಿದೆ ಹಂಗೇನೆ. ನೋಡಿ ಈಗಲೂ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ನಮ್ಗೆ. ರಾಮ ಯಾರು ಅಂತ, ದೇವರು ಅಂತ ಗೊತ್ತೇ ತಪ್ಪ, ಅವ್ರ ಗುಣಗಳು ನಮಗೆ ಗೊತ್ತಿಲ್ಲ, ಅವ್ರು ಹೆಂಗಿದ್ರು ಅಂತ ಗೊತ್ತಿಲ್ಲ. ಆದರೆ ನಮ್ಮ ಆತ್ಮ ಹೇಳುತ್ತೆ ರಾಮ ಹಿಂಗೇ ಇದ್ದರು, ಅವ್ರು ಈ ಥರ ಮರ್ಯಾದಾ ಪುರುಷೋತ್ತಮ ರಾಮ ನಡ್ಕೊಂಡು ತೋರಿಸಿದ್ರು ಜೀವನಾನ. ಸತ್ಯಹರಿಶ್ಚಂದ್ರ ವಂಶ ಅವ್ರದ್ದು, ಸೂರ್ಯವಂಶ, ಭಗೀರಥ ಗಂಗೆನ ಭೂಮಿಗೆ ತಂದವರು, ಅಂಥ ವಂಶ. ರಾಮ ಅಂದಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ನೋಡಿ, ಎಷ್ಟು ಮರ್ಯಾದೆ ಬಂದ್ಬಿಡುತ್ತೆ. ಇವಾಗ ಕೃಷ್ಣ ಅಂತಂದ್ರೆ ನಾವು ಒಂದು 2 ಸಲ ಏನಾದ್ರೂ ನಗಾಡ್ತೀವಿ ಅವ್ರ ಮಾತುಗಳು ಕೇಳ್ಕೊಂಡು. ತುಂಟತನ ಬಂದೇ ಬರುತ್ತೆ. ತುಂಟತನ ಬರುತ್ತೆ, ನಗ್ತೀವಿ, ಭಕ್ತಿನೂ ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ರಾಮ ಅಂದಿದ ತಕ್ಷಣ ಬೆನ್ನೆಲುಬು ಎಲ್ಲರದು ಹಿಂಗೆ ಸ್ಟ್ರೈಟ್ ಆಗಿಬಿಡುತ್ತೆ. ಸೊ ಮರ್ಯಾದಾ ಪುರುಷೋತ್ತಮ, ಅಷ್ಟು ಗಂಭೀರವಾದಂಥ ಒಂದು ಕ್ಯಾರೆಕ್ಟರು ರಾಮ. ರಾಮಂದು ಡೈಲಾಗ್ ಹೇಳಿ. ರಾಮಂದು ಅಂದರೆ ಅದು ತುಂಬ ಮಾತು ಆಗಿದ್ದರಿಂದ ನನಗೆ ತುಂಬ ಅದು ನೆನಪಿಲ್ಲ, ಆದರೆ ಒಂದೇ ಒಂದು ನೆನಪಿದೆ. ಸೀತಾ ಬಂದ್ಬಿಟ್ಟು, ನೀವು ಕ್ಷತ್ರಿಯರಲ್ವ, ಆ ಕಾಲದಲ್ಲಿ ತುಂಬ ಮದುವೆಗಳಾಗ್ತಾ ಇರ್ತಾರೆ. ರಾಜ ಅಂತ ಅಂದರೆ ಅವ್ರು ಯಾವುದಾದ್ರೂ ಒಂದು ರಾಜ್ಯವನ್ನು ಗೆದ್ದುಕೊಂಡಾಗ ಅಲ್ಲಿನ ಸ್ತ್ರೀ ಹೆಂಡತಿ ಅದೆಲ್ಲ ಇವ್ರದೇ ಸ್ವತ್ತು. ಸೀತಾ ಬಂದ್ಬಿಟ್ಟು ಮದುವೆ ಆಗಿರಲ್ಲ ಇನ್ನು, ನೀವು ಕ್ಷತ್ರಿಯರಲ್ವಾ, ನೀವು ತುಂಬ ಮದುವೆಗಳು ಮಾಡ್ಕೋತೀರ ಅಲ್ವಾ, ನೀವು ಬಹುಪತ್ನಿತ್ವ ಇರುತ್ತಲ್ವ ನಿಮಗೆ ಅಂದಾಗ, ಸೀತಾ ನಾನು ಏಕಪತ್ನಿ ವ್ರತಸ್ಥ ಅಂತಾನೆ. ಅಂದರೆ ನೀನು ಹೆದರ್ಕೋಬೇಡ, ನೀನಂದರೆ ನಂಗೆ ತುಂಬ ಇಷ್ಟ, ನಾನು ಒಬ್ಬಳನ್ನೇ ಮದುವೆ ಆಗೋದು ಅಂತ ಎಷ್ಟು ಡೀಸೆಂಟಾಗಿ ಹೇಳ್ತಾರೆ ಅದೊಂದು ಅಂದರೆ ಅದು ನೋಡ್ತಾ ಇದ್ದಾಗ ನನಗೆ ನಗು ಬಂದ್ಬಿಡ್ತು, ಅಷ್ಟು ಡೀಸೆಂಟಾಗಿ. ಅಂದರೆ ನೋಡಿ ಹೆಂಗೆ ಒಪ್ಪಿಸ್ತಾ ಇದ್ದಾರೆ ಅಂತ. ಅವ್ರದ್ದು ಅದು ಒಂದು ಕಣ್ಣಲ್ಲೇ ಮಾತಾಡ್ತಾ ಇರ್ತಾರೆ ಸೀತಾರಾಮ ಅಲ್ಲಿ, ಎಷ್ಟು ಚೆನ್ನಾಗಿದೆ. ಆಮೇಲೆ ಸೀತನ ಕಾಡಿಗೆ ಕಳಿಸ್ಬೇಕಾದ್ರೆ ಅವ್ರು ಅಗಸ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ, ನೀವು ಈ ಥರ ಎಲ್ಲ ರಾಜಸೂತ್ರಗಳು ಬೇರೆ ಏನೇನೋ ಇದೆ, ನಿಮ್ಗೊಂದಿದ ನಿಮ್ಮ ಹೆಂಡತಿ ಬೇರೆ ಕಡೆಯಿಂದ ಬಂದಿದ್ರು ಅಂತ. ಬೇರೆಯವನ ಒಂದು ಹಂಗಲ್ಲಿದ್ರು ಅವರು, ರಾವಣ ತಗೊಂಡು ಹೋಗಿದ್ದ ಆಕೆಯನ್ನ, ನೀವು ಹೆಂಗೆ ಒಪ್ಕೋತೀರಾ? ಇನ್ನೊಬ್ಬರ ಮನೆಯಲ್ಲಿದ್ದಂತಹ ಹೆಣ್ಣನ್ನು ತಗೊಬಂದು, ನಮಗೆ ರಾಜ ಅಂದರೆ ನಮಗೆ ತಂದೆ ಸಮಾನ, ದೇವ್ರ ಸಮಾನ ಅಂತ ಬೇರೆ ಹೆಂಗಸನ್ನ, ಬೇರೆಯವರ ಹಂಗಲ್ಲಿದ್ದಂತಹ ಹೆಣ್ಣನ್ನು ತಗೊಂಬಂದು ನನಗೆ ತಾಯಿ ಸಮಾನ, ತಾಯಿ ಅಂತ ಕೂರಿಸಿದಿರಲ್ಲ, ಇದು ಎಷ್ಟು ಮಾತ್ರ ಸರಿ ಅಂದಾಗ ಆ ಡೈಲಮೋ ಇರುತ್ತೆ ಗೊತ್ತಾ. ರಾಜ ಆ ಕಡೆ ಹಿ ನೋಸ್ ದಟ್ ಅವ್ರ ಹತ್ರ ಒಂದು ತಪ್ಪು, ಲವಲೇಶವೂ ತಪ್ಪಿಲ್ಲ ಸೀತೆನಲ್ಲಿ. ನೀವು ಅವರನ್ನು ಒಂದು ಪ್ರಜೆಯಾಗಿ ಕನ್ಸಿಡರ್ ಮಾಡಿದ್ರೆ, ನೀವು ಅವರನ್ನು ಹೊರಗಡೆ ಕಳಿಸ್ಬಿಟ್ರೆ ಏನಾಗುತ್ತೆ, ತಪ್ಪಾಗುತ್ತೆ, ರಾಜನಾಗಿ ತಪ್ಪಾಗುತ್ತೆ. ಹೆಂಡತಿ ಅಂತ ಪಕ್ಕದಲ್ಲಿ ಇಟ್ಕೊಂಡ್ರೆ ಬೇರೆಯವ್ರ ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ. ಎಷ್ಟು ಒದ್ದಾಡ್ಬಿಡ್ತಾರೆ ಅಂತ ಅಂದರೆ ಆ ಟೈಮಲ್ಲಿ ಹೇಳೋದೇ ಇಲ್ಲ. ಸೀತಾ ವಿಲ್ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೋತಾರೆ ಸೀತಾ. ನನಗೆ ಅರ್ಥ ಆಯಿತು, ನೀವು ಏನು ಹೇಳೋಕ್ಕೆ ಹೊರಟಿದ್ದೀರಾ ಅಂತಂದರೆ, ನನ್ನನ್ನು ಒಬ್ಬ ಪ್ರಜೆ ಅಂತ ನೀವು ಗಮನಿಸಿದಾಗ ನನಗೆ ಅನ್ಯಾಯ ಆಗುತ್ತೆ ನೀವು ನನ್ನ ಹೊರಗಡೆ ಕಳಿಸ್ಬಿಟ್ರೆ. ಆದರೆ ನನ್ನನ್ನು ಮಾತೆಯ ಜಾಗದಲ್ಲಿ ಕೂರಿಸಿದಾಗ ಜನಗಳು, ರಾಜಸೂತ್ರದ ಪ್ರಕಾರ, ಆ ಧರ್ಮದ ಪ್ರಕಾರ ಜನಕ್ಕೆ ಅನ್ಯಾಯ ಆಗುತ್ತೆ, ಅವ್ರು ಒಪ್ಕೊಳ್ಳೋದಿಲ್ಲ. ನಾನೇ ಹೋಗ್ತೀನಿ. ಹೆಂಗಿದೆ ಒಂದೊಂದು ಕ್ಯಾರೆಕ್ಟ್ರು, ಸೀತೆ ಕ್ಯಾರೆಕ್ಟ್ರು, ರಾಮನ್ ಕ್ಯಾರೆಕ್ಟ್ರು, ಅಬ್ಬಬ್ಬಬ್ಬ. ಆಮೇಲೆ ಅಂಡರ್ಸ್ಟ್ಯಾಂಡಿಂಗು, ಸಪ್ತಪದಿ ತುಳಿಬೇಕಾದ್ರೆ ಸಪ್ತಪದಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಸರ್. ನನಗಿನ್ನೂ ಮದುವೆ ಆಗಿಲ್ಲ, ಆದರೆ ಆ ಗಂಡ ಹೆಂಡತಿದು ರಿಲೇಷನ್ ಹೆಂಗಿದೆ ಅಂತ ಅಂದರೆ, ಒಂದೊಂದು ಪಾದ ಇಡಬೇಕಾದ್ರೆ ನಾನು ಏನಕ್ಕೆ ಒಂದು ಪಾದ ಇಟ್ಟಿದ್ದೀನಿ, ಒಂದು ಹೆಜ್ಜೆ ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ, ನಾನು ನಿನ್ನ ಕಷ್ಟಗಳಲ್ಲಿ ಆಗ್ತೀನಿ, ಒಂದನೇ ಹೆಜ್ಜೆ. ಎರಡನೇದು, ನಿನ್ನ ಪೇರೆಂಟ್ಸ್ನ ನನ್ನ ಪೇರೆಂಟ್ಸ್ ಅನ್ಕೋತೀನಿ. ಮೂರನೇದು, ನಿನ್ನ ಮಾತಿಗೆ ನಾನು ಬೆಲೆ ಕೊಡ್ತೀನಿ. ನಾಲ್ಕನೇದು,
ನಿನಗೆ ಕೊನೆವರೆಗೂ ನನ್ನ ದುಡಿಮೆನಲ್ಲಿ ನಿನಗೆ ಬಟ್ಟೆ ಕೊಡಿಸ್ತೀನಿ, ಊಟ ಕೊಡಿಸ್ತೀನಿ. 5ನೇದು, ನೀನು ಇರೋವರೆಗೂ, ನನ್ನ ಜೀವ ಇರೋವರೆಗೂ ನಾನು ನಿನ್ನ ಕಾಪಾಡ್ತೀನಿ. ಇದೆಲ್ಲ ನೋಡ್ಕೊಂಡ್ಬಿಟ್ರೆ, ನಾನು ಹೇಳಿದ್ನಲ್ಲ, ನಂದು ಬಾಲ್ಯದಲ್ಲಿ ನಮ್ಮ ತಂದೆ ತಾಯಿ ಸ್ವಲ್ಪ ಜೊತೆಗಿರಲಿಲ್ಲ, ಅದೆಲ್ಲ ನೆನಪಾಗ್ಬಿಡುತ್ತೆ. ಇಷ್ಟೊಂದು ಅರ್ಥ ಇದೆ ಮದುವೆ ಅನ್ನುವ. ಮದುವೆ ಅಂದರೆ ಇಷ್ಟು ದೊಡ್ಡ ಅರ್ಥ ಇದೆ. ಸಪ್ತಪದಿ ಸುಮ್ಮನೆ ತುಳಿದ್ಬಿಟ್ಟು ಇವಾಗೆಲ್ಲ ತುಳಿದ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಡ್ತಾರೆ ಸರ್. ಮದುವೆ ಮಾಡ್ಕೊಂಡ್ಬಿಟ್ಟು 2 ತಿಂಗಳು 3 ತಿಂಗಳು ಡಿವೋರ್ಸ್ ತಗೋ, ಕೋರ್ಟಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ಮಾತು ಹೇಳಿದ್ರೆ, ನೀನು ನನಗೆ ಹೋಟ್ಲಲ್ಲಿ ಏನು ಬಿಲ್ ಕಟ್ಟಲಿಲ್ಲ, ನನ್ನನ್ನು ನೀನು ಅಬ್ರಾಡ್ ಟ್ರಿಪ್ಗೆ ಕರ್ಕೊಂಡು ಹೋಗ್ಲಿಲ್ಲ, ನಿನ್ನ ಹತ್ರ ದುಡ್ಡಿಲ್ಲ. ಕರೆಕ್ಟ್. ಆ ಕರೋನಾ ಟೈಮಲ್ಲಿ ಎಷ್ಟು ಕೇಸ್ಗಳಾಗಿದ್ದು, ದುಡ್ಡಿಲ್ಲ ಗಂಡನ ಹತ್ರ ಅಂತ. ಹೆಂಡ್ತಿರೆಲ್ಲ ಎಷ್ಟೊಂದು ಜನ ಡಿವೋರ್ಸ್ ತೊಗೊಂಡ್ಬಿಟ್ರು ಕರೋನಾ ಟೈಮಲ್ಲಿ, ದುಡ್ಡಿಲ್ಲ ಗಂಡಸ ಹತ್ರ ಅಂತ. ರಾಮಾಯಣ ಅದನ್ನು ನೋಡಿಬಿಟ್ರೆ ಅವರು, ಸರ್ ನಾನು ಹೇಳ್ತೀನಿ, ಆ ಧಾರಾವಾಹಿ ನೋಡಿಬಿಟ್ರೆ, ಎಸ್ಪೆಷಲಿ ಅವ್ರ ಮದುವೆ ಟೈಮ್ ನೋಡಿಬಿಟ್ರೆ ಇದೆಲ್ಲ ಕಮ್ಮಿ ಆಗಿಬಿಡುತ್ತೆ. ಅರ್ಥ ಏನು, ಸಪ್ತಪದಿಗೆ ಅರ್ಥ ಏನು? ಗ್ರೇಟ್ ಸರ್. ಆ್ಯಕ್ಚುಲಿ ರಾಮಾಯಣದ ಕತೆ ರಾಮನಿಂದ ನಾವು ಕಲಿಬೇಕಾಗಿರೋದು, ಆ ಒಂದು ಧಾರಾವಾಹಿಯಿಂದ ಕಲಿಬೇಕಾಗಿರೋದು ನೋಡಿ. ಹೇಳ್ತಾ ಇದ್ರೇನೇನೆ ಬೆನ್ಮೂಳೆ ಹಿಂಗೆ ಸ್ಟ್ರೈಟ್ ಆಗಿಬಿಡುತ್ತೆ ರಾಮನ ಬಗ್ಗೆ ಹೇಳಿದ್ರೆ. ಹೌದು ಮಿತ್ರ, ನನಗೆ ತಿಳಿದಿತ್ತು ಅವನ ಶರೀರದ ದುರ್ಬಲ ಅಂಗವು ಅವನ ಕಂಠವೆಂದು. ಎಷ್ಟು ಎಪಿಸೋಡ್ ಆಯ್ತು ರಾಮಾಯಣ? ಅದೂ ಹತ್ರ ಆಯಿತು ಸರ್. 200+ ಎಪಿಸೋಡ್ಸ್ ಆಗಿದೆ. ಸೊ ಇದನ್ನು 200+ ಅದನ್ನು 200 ಆಗಿದೆ ಸರ್. 500 ಎಪಿಸೋಡ್ ಆಗಿದೆ. 500 ಎಪಿಸೋಡ್ ದೇವ್ರ ಕೃಪೆ ನಿಮಗೆ ಆಗಿದೆ. ರಾಮಂದು ಅದು ಬೇರೆನೇ ಬಿಡಿ. ಒಂದೊಂದು ಕ್ಯಾರೆಕ್ಟರ್ನ ಅದು ಇದು ಮಾಡಬೇಕಾದ್ರೆ, ಏನೋ ಅವ್ರ ಜೊತೆ ಕಾನ್ವರ್ಸ್ ಮಾಡಬೇಕಾದ್ರೆ, ತಮ್ಮನ ಜೊತೆ ಮಾಡಬೇಕಾದ್ರೆ ಆ ಪ್ರೀತಿ, ತಮ್ಮನ್ನು ಎಲ್ಲೂ ಬಿಟ್ಕೊಡಲ್ಲ. ಆಮೇಲೆ ಗುರುಗಳ ಹತ್ರ ಬಂದಾಗ ಆ ಪ್ರೀತಿ, ಹೆಂಡತಿ ಹತ್ರ ಇರಬೇಕಾದ ಪ್ರೀತಿ, ತಾಯಿ ಹತ್ರ ಪ್ರೀತಿ. ಹೆಂಗೆ ಅಂತಂದರೆ, ತಂದೆ ಆಡಿರೋ ಮಾತನ್ನ ಏನೋ ತಪ್ಪಬಾರ್ದು, ಆಡಿರೋ ಮಾತು ಥರ ನಡ್ಕೋಬೇಕು. ಎಷ್ಟು ಜನ ಆಡಿರೋ ಮಾತು ಥರ ನಡ್ಕೋತಾರೆ? ಇವಾಗ ಒಂದು ಹೇಳಿರ್ತಾರೆ ಮಾತು, ಅದನ್ನ ಎಷ್ಟು ಜನ ನಡ್ಕೋತಾರೆ? ಆದರೆ ಅದು ರಾಮನ್ ನೋಡಿ ಸರ್, ಆಡಿರೋ ಮಾತಕ್ಕೆ ತಪ್ಪದೆ ಎಷ್ಟು. ಇವಾಗ ನಾವು ರಾಮ ಅಂದಿದ ತಕ್ಷಣ ತುಂಬ ಜನ ಬೈದು ಬಿಡ್ತಾರೆ, ಹೆಂಡ್ತಿನ ಕಾಡಕ್ಕೆ ಕಳಿಸ್ಬಿಟ್ಟ, ಬೆಂಕಿ ಅಗ್ನಿ ಪರೀಕ್ಷೆ ಮಾಡಿಸ್ಬಿಟ್ಟ. ಇಟ್ ವಾಸ್ ನಾಟ್ ಲೈಕ್ ದ್ಯಾಟ್. ರಾಮ ನೀನು ಅಗ್ನಿ ಪರೀಕ್ಷೆ ಮಾಡ್ಬಾ, ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅಲ್ಲ. ಶೀ ಪ್ರೂವ್ಡ್ ಇಟ್. ನೀನು ಕರ್ಕೊಂಡು ಹೋಗ್ಬೇಕು ಅಂದರೆ ರಾಮ, ಇಲ್ಲಿರೋ ಜನಕ್ಕೆಲ್ಲ ಕನ್ಫ್ಯೂಷನ್ಸ್ ಹೋಗಬೇಕು. ವೆಯ್ಟ್, ಐ ವಿಲ್ ಡೂ ಸಮಥಿಂಗ್ ಫಾರ್ ದಟ್. ಶೀ ಡಿಡ್ ಇಟ್. ಜನಕ್ಕೆ ಅರಿವು ಮೂಡಿಸೋದಕ್ಕೆ ಸೀತಾ ಇನಿಷಿಯೇಟ್ ತಗೊಂಡು ಮಾಡಿದ್ದ ಕೆಲಸಗಳೆಲ್ಲ. ರಾಮ ಏನೂ ಹೇಳಿಲ್ಲ, ನೀನು ಅಗ್ನಿ ಪ್ರವೇಶ ಮಾಡು ಅಂತ ಹೇಳಿಲ್ಲ ರಾಮ. ಹೆಂಗೆ ಕರ್ಕೊಂಡು ಹೋಗಲಿ ಅಂತ ಮನಸ್ಸಲ್ಲಿ ಯೋಚನೆ ಬಂದ ತಕ್ಷಣ ನಿಜವಾಗಿರೋ ಹೆಂಡತಿಗೆ ಗಂಡನ ಮನಸ್ಸಲ್ಲಿರೋ ಮಾತು ಕೇಳಿಸುತ್ತೆ. ಸೊ ಅದು ನಾವು ರಾಮ ಸೀತೆನಲ್ಲಿ ಕಲಿಬೇಕಾಗಿರೋದು. ನಿಜವಾಗಿರೋ ಪೇರ್ಸ್ ಒಂದು ದಾಂಪತ್ಯ ಅಂತ ಅಂದರೆ, ಹೆಂಡತಿ ಮನಸ್ಸಲ್ಲಿರೋ ಮಾತು ಗಂಡನಿಗೆ ಕೇಳಿಸ್ಬೇಕು, ಗಂಡನ ಮನಸ್ಸಲ್ಲಿರೋ ಮಾತು ಹೆಂಡತಿಗೆ ಕೇಳಿಸ್ಬೇಕು. ನೀವು ರಾಮಾಯಣ ನೋಡಿ, ಅದು ಸೀತೆಯ ರಾಮ, ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಗಂಡ ಹೆಂಡತಿಯ ಸಂಬಂಧ ಹೇಗಿರಬೇಕು. ವಿವಾಹದ ಸಮಯದಲ್ಲಿ ನಾನು ನಿಮ್ಮ ತಂದೆಯವರ ಕಂಗಳಲ್ಲಿ ನಿಮ್ಮ ವಿದಾಯದ ವೇದನೆಯನ್ನು ಕಂಡೆ. ಮಹಾಭಾರತ ರಾಮಾಯಣ ಆದ್ಮೇಲೆ ಏನಾಯ್ತು ಲೈಫ್? ಸೆಕೆಂಡ್ ವೇವ್ ಟೈಮಲ್ಲಿ ರಾಮಾಯಣ ಮುಗೀತು, ಫಸ್ಟ್ ವೇವ್ ಟೈಮಲ್ಲಿ ಮಹಾಭಾರತ ಮುಗೀತು. ಆಮೇಲೆ ರಾಮಾಯಣದಲ್ಲಿ ಲಾಸ್ಟ್ 4 ಎಪಿಸೋಡ್ ನಾನು ಮಾಡಲಿಲ್ಲ, ಬೇರೆಯವ್ರು ಮಾಡಿದ್ರು. ಫುಲ್ ಬಿಗಿನಿಂಗ್ ನಾನೇ ಮಾಡಿದ್ದು. ಲಾಸ್ಟ್ ಏನಾಗೋಗಿತ್ತು, ನನಗೆ ಕರೋನಾ ಇನ್ಫೆಕ್ಷನ್ ಬಂದುಬಿಟ್ಟಿತ್ತು, ವಾಯ್ಸ್ ಹೊಟ್ಟೋಗಿತ್ತು ನಂದು. ಆಮೇಲೆ ಪಾಪ ಅವ್ರು ಪ್ರೊಡ್ಯೂಸರ್ ವೆಯ್ಟ್ ಮಾಡೋ, ಚಾನಲ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಕಳಿಸ್ಬೇಕು ದೇವ್ ಅಂದರೆ, ನಾನು ಒಳ್ಳೆ ಕಾಗೆ ಥರ 2 ವಾಯ್ಸ್ ಬೇಕು ಅಂತ ಬರ್ತಾಯಿತ್ತು ನನಗೆ ವಾಯ್ಸು. ಏನು ಸರ್ ಮಾಡೋದು, ನನಗೆ ಆಗ್ತಾ ಇಲ್ವಲ್ಲ ಅಂತಂದೆ. ತುಂಬ ರಿಕ್ವೆಸ್ಟ್ ಮಾಡಿದ್ರು, ನೀನೇ ಮಾಡಿದ್ಯಾ ಕಣಪ್ಪ ರಾಮ, ಫಸ್ಟಿಂದ ನೀನೇ ಮಾಡಿದ್ಯಾ. ಲಾಸ್ಟಲ್ಲಿ ಅವಸಾನ ಟೈಮ್ ಬರುತ್ತಲ್ಲ, ಅವರು ಜಲಸಮಾಧಿ ಆಗೋದು ರಾಮ, ಆ್ಯಕ್ಚುಲಿ ನೀರಿನಲ್ಲಿ ಮುಳುಗ್ಬಿಟ್ಟು ತನ್ನ ಅವತಾರ ಮುಗಿಸೋದು. ಆ ಒಂದು 4 ಎಪಿಸೋಡ್ ಇದೆ, ಅದು ಲಾಸ್ಟು ಅದು ಬೇರೆಯವ್ರಿಗೆ ಬಿಟ್ಕೊಟ್ಬಿಡು ನೀನು, ಮಿಕ್ಕಿದೆಲ್ಲ ನೀನು ಮಾಡಿದ್ಯಲ್ಲ ಅಂತಂದರು. ಒಲ್ಲದ ಮನಸ್ಸಿನಲ್ಲಿ ಆಯಿತು ಅಂತ ಒಪ್ಕೊಂಡೆ. ಇಲ್ಲಾಂದಿದ್ರೆ ಲೇಟ್ ಆಗಿಬಿಟ್ರದು ಟೆಲಿಕಾಸ್ಟ್ ಟೈಮು. ಒಂದು 4 ಎಪಿಸೋಡ್ ಮಾಡಲಿಲ್ಲ ಅಂತ ಅನ್ನಿಸ್ತು. ಅದಾಗಿದ ತಕ್ಷಣ ದಂಗಲ್ ಕನ್ನಡ ಅಂತ ಒಂದು ಚಾನಲ್ ಬಂತು, ಅದಕ್ಕೆ ರಾಮಂದು ಇನ್ನೂ ಚೆನ್ನಾಗಿರೋ ಪಾತ್ರ ಸಿಕ್ತು. ಇದರಲ್ಲಿ ರಾಮಂದೆಲ್ಲ ಒಂದು ಸ್ವಲ್ಪ ಶಾರ್ಟ್ ಇತ್ತು ಡೈಲಾಗ್ಸ್ ಎಲ್ಲ, ಅದು ಪೇಜ್ ಗಟ್ಲೆನೇನೆ ಆ ಥರದ್ದು ಒಂದು ಕ್ಯಾರೆಕ್ಟರ್ ಸಿಕ್ತು ಆಮೇಲೆ ರಾಮನ್ಗೆನೇನೆ. ಸೊ ದಿಸ್ ವಾಸ್ ಡಬ್ಬಿಂಗ್ ಜರ್ನಿ. ಐ ವಾಸ್ ನಾಟ್ ಅ ಡಬ್ಬಿಂಗ್ ಆರ್ಟಿಸ್ಟ್ ಬಿಫೋರ್. ಕರೋನಾನೇ ನನಗೆ ಒಂದು ಅವಕಾಶ ಕೊಟ್ಟಿದ್ದು, ಏನೋ ಈ ಥರ ಒಂದು ಕೃಷ್ಣನ್ ಪಾತ್ರಕ್ಕೆ, ರಾಮನ್ ಪಾತ್ರಕ್ಕೆ ಏನೋ ಇದು ಮಾಡಬೇಕು ಅಂತ. ಆಮೇಲೆ ಅದು ಬಿಡಿ, ಈ ಕೃಷ್ಣಂದು ಬಂದಿದ ತಕ್ಷಣ ಈ ಬಿಗ್ ಬಾಸ್ದು ಬೇರೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು. ಮಹಾಭಾರತದಲ್ಲಿ ಕೃಷ್ಣನಿಗೆ ಧ್ವನಿಯಾಗಿರುವ ದೇವು ಈ ಸಲ ಬಿಗ್ ಬಾಸ್ ಸೀಸನ್ಗೆ ಬರ್ತಿದ್ದಾರೆ ಅಂತ, ಅದು ಯಾವುದೋ ಒಂದು 2-3 ಲಿಂಕ್ ಹಾಕ್ಬಿಟ್ಟಿದ್ದಾರೆ. ಅವರು ತುಂಬಾ ಬ್ಯುಸಿ ಇದ್ದಾರೆ. ನಾನು ಡಬ್ಬಿಂಗ್ ಎಲ್ಲ ಮುಗ್ದೋಗ್ಬಿಟ್ಟು ಮನೆಯಲ್ಲಿ ನೊಣ ಓಡಿಸ್ತಾ ಇದ್ದೀನಿ. ಅಲ್ಲ, ಏನಂದ್ರೆ ಮಹಾಭಾರತದಲ್ಲಿ ಡಬ್ಬಿಂಗ್ ಅನ್ನು ಮುಗಿಸಿ ಈಗ ಸೀತೆಯ ರಾಮದಲ್ಲಿ ಡಬ್ಬಿಂಗ್ ಅಲ್ಲಿ ಬ್ಯುಸಿ ಇದ್ದಾರೆ. ಅವರು ಈ ಸಲ ಬಿಗ್ ಬಾಸ್ ಸೀಸನ್ಗೆ ಬರ್ತಿದ್ದಾರೆ ಅಂತ.
ನನಗೆ ಎಷ್ಟು ಫೋನು ಸುಳ್ಳು ಹೇಳ್ಬೇಡ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಚಾನಲಲ್ಲಿ ಕೆಲಸ ಮಾಡೋರೆಲ್ಲ ನಾನು ಪ್ರಮೋಷನ್ಸ್ ಕೊಡ್ತೀವಿ ಕಣ, ನೀನು ಹೇಳ ನಿನಗೆ ಫೋನ್ ಬಂದಿದೆಯೇನೋ ಅಂತ ಎಲ್ಲ ಫೋನ್ಗಳು ಈ ಥರದ್ದೆಲ್ಲ ಸ್ಟಾರ್ಟ್ ಆಗೋಗಿತ್ತು. ದೇವು ಬಿಗ್ ಬಾಸ್ ಕಿಸಲ್ಲ ನೀನು ಕರೆಕ್ಟ್ ನೀನು ಹೋಗ್ತಾ ಇದೆಯಲ್ವಾ ಅಂತಲ್ಲ. ಸೊ ಈ ಥರ ಜರ್ನಿ ಒಂಥರ ಚೆನ್ನಾಗಿತ್ತು, ಒಂಥರ ಖುಷಿಯಾಗಿ. ಸೊ ಬಿಗ್ ಬಾಸ್ ಕರೀಲಿಲ್ಲ ನಿನ್ನ? ಅಯ್ಯೋ ಇಲ್ಲ, ನಮ್ಮನ್ನೆಲ್ಲ ಯಾರು ಕರೀತಾರೆ ಸರ್, ನಾವೇನು ದೊಡ್ಡ ಸೆಲೆಬ್ರಿಟಿಗಳ. ಸೊ ಅದಾದ್ಮೇಲೆ ಏನಾಯ್ತು ಲೈಫ್? ಅದಾದಮೇಲೆ ಇದು PhDಗೆ ಕಾಲಿಟ್ಟಿದ್ದೀನಿ ಈಗ. ಓಕೆ, ಚೆನ್ನಾಗಿದೆ, ಜೀವನ ನಡೀತಾ ಇದೆ. ಡಾನ್ಸ್ ಕ್ಲಾಸಸ್ ಮಾಡ್ತಾ ಇದ್ದೀನಿ. ನಂದು ಕಲಾಯನ ಸ್ಕೂಲ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಭರತನಾಟ್ಯ ಶಾಲೆ RR ನಗರದಲ್ಲಿ ಮಾಡ್ತೀನಿ, ಮತ್ತೆ ಮುದ್ದಿನಪಳ್ಳಿಯಲ್ಲಿ ಒಂದು ಬ್ರಾಂಚ್ ಮಾಡ್ತೀನಿ. ಇಲ್ಲಿ ಆಕ್ಟರ್ಸ್ ಅಖಾಡದಲ್ಲಿ ಆಕ್ಟಿಂಗ್ ಹೇಳ್ಕೊಡ್ತೀನಿ, ಡಾನ್ಸ್ ಹೇಳ್ಕೊಡ್ತೀನಿ. ಅಂದ್ರೆ ಕ್ಲಾಸಿಕಲ್ ಡಾನ್ಸು, ಆಕ್ಟಿಂಗ್. ಈ ಸಿನಿಮಾ ಸೀರಿಯಲ್ ಆಕ್ಟಿಂಗು ಅಥವಾ ಡಬ್ಬಿಂಗ್ ಬಂತು ಸರ್, ಆಪರ್ಚುನಿಟಿ ಬಂತು. ನಂದು ಕೋರ್ಸ್ ವರ್ಕ್ ನಡೀತಾ ಇದೆ, PhD ಕೋರ್ಸ್ ವರ್ಕ್ ನಡೀತಾ ಇದೆ. ಆ ಥರ ಕೋರ್ಸ್ ವರ್ಕ್ ಟೈಮಲ್ಲಿ ನಾವು ಹೊರಗಡೆ ಎಲ್ಲ ಹಂಗೆ ಕೆಲಸ ಮಾಡೋಂಗಿಲ್ಲ, ಫುಲ್ ಟೈಮ್ ನಾನು ತೊಗೊಂಡಿರೋದು PhD. ಸೊ ಹಂಗೆ ಕೋರ್ಸ್ ವರ್ಕ್ ಮುಗಿದ ಮೇಲೆ ಹೋಗ್ತೀನಿ. ಒಂದು 2 ಧಾರಾವಾಹಿಗೆ ಆಪರ್ಚುನಿಟಿ ಬಂತು. ನನಗೆ ಓದೋದು ಎಕ್ಸಾಮ್ ಪ್ರಿಪೇರ್ ಮಾಡ್ಕೊಳ್ಳೋ ಇದಿರೋದ್ರಿಂದ ಫಸ್ಟು ಇದನ್ನು ಮುಗಿಸ್ಬಿಟ್ಟು ಕೋರ್ಸ್ ವರ್ಕ್ ಮುಗಿಸಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನೋ ಮದುವೆ ಆಗಿಲ್ಲ ಅಂದರೆ ಯಾಕೆ? ಅದು ಬಿಡಿ, ಏನಿಲ್ಲ. ಅದು ಕರೋನಾ ಟೈಮಲ್ಲೇ ಮದುವೆ ಸೆಟ್ ಆಗಿತ್ತು ಆ್ಯಕ್ಚುಲಿ. ಕರೋನಾ ಟೈಮಲ್ಲೇ ಮದುವೆ ಸೆಟ್ ಆಗಿತ್ತು. ಅದು ಏನಾಯಿತು ಅಂತ ಗೊತ್ತಿಲ್ಲ. ಆ ಟೈಮಲ್ಲೇ ಸ್ವಲ್ಪ ದುಡ್ಡಿನ ವಿಚಾರಕ್ಕೆ ಆಮೇಲೆ ನಾನೇನು ಅಂತಂದರೆ ತುಂಬ ಟ್ರಾನ್ಸ್ಪರೆಂಟು ಮನಸ್ಸು. ನಾನು ಮೀಡಿಯಾದಲ್ಲಿ ಮುಂದೆನೂ ಒಂದೇ ಥರ ಇರ್ತೀನಿ, ನೀವು ಪರ್ಸ್ನಲಾಗಿ ಮಾತಾಡಿಸಿದ್ರು ನಾನು ಒಂದೇ ಥರ ಇರ್ತೀನಿ. ನನಗೆ 2 ಶೇಡ್ ಇಲ್ಲ. ಸಿಟ್ಟು ಬಂದರೆ ಸಿಟ್ಟು ಅದೇ ನಿಮಿಷ ಅಲ್ಲೇ ಧ್ವಂಸ ಮಾಡಾಕ್ಬಿಡ್ತೀನಿ. ಒಳಗೆ ಇಟ್ಕೊಳ್ಳಲ್ಲ, ಏನು ಬಚ್ಚಿಟ್ಕೊಳ್ಳೋದಿಲ್ಲ. ಫುಲ್ಲು ಕ್ಲಿಯರ್ ಪಿಕ್ಚರ್ ನಾನು ಹಿಂಗೆ ಅಂತ ತೋರಿಸ್ತೀನಿ. ಈ ಥರ ಮಾಡಿದ್ರಿಂದ ಏನಾಯಿತು, ದೇವು ಹತ್ರ ದುಡ್ಡಿಲ್ವಂತೆ. ಆ ಒಂದು ಇಂಟರ್ವ್ಯೂನಲ್ಲಿ ನಾನು ಹೇಳಿದ್ದೆ, ನನ್ನ ಹತ್ರ ಇಷ್ಟೇ ಒಂದು 60,000 ಇತ್ತು ಅಕೌಂಟಲ್ಲಿ, ಅದು ಖಾಲಿ ಆಗೋಯ್ತು ಅಂತ ಹೇಳಿದ್ದೆ. ಆ ವಿಚಾರಕ್ಕೆ ದೇವು ಹತ್ರ ದುಡ್ಡಿಲ್ವಂತೆ. ಆಮೇಲೆ ನಾನು ಐ ಆರ್ಗನೈಸ್ ಡಾನ್ಸ್ ಫೆಸ್ಟಿವಲ್ಸ್, ನಾನೇ ಖರ್ಚು ಹಾಕ್ಕೊಂಡು ಫೆಸ್ಟಿವಲ್ಗಳೆಲ್ಲ ಮಾಡ್ತೀನಿ. ಸೊ ದುಡ್ಡಿನ ವಿಚಾರಕ್ಕೆ ಒಂಥರ ಏನಾಗೋಯಿತು, ಅದು ಬೇರೆ ಬೇರೆ ಥರ ರೂಪ ತಗೊಳ್ತಾ ಇತ್ತು. ಆಮೇಲೆ ನಾನು ಅದಕ್ಕೇನಾದ್ರು ಬೇಡ, ನನಗೆ ದುಡ್ಡಿನ ವಿಚಾರ ಬಂದುಬಿಟ್ರೆ, ನಾನು ತುಂಬ ಕಷ್ಟಪಟ್ಟು ಒಂದು ಕಲೆಯಲ್ಲಿ ನನ್ನ ಜೀವನ ಕಟ್ಕೊಂಡಿದ್ದೀನಿ. ದುಡ್ಡು ಬೇಕು ಅಂತಂದರೆ ದುಡ್ಡು ಬರುತ್ತೆ. ಸೊ ದುಡ್ಡೇ ನನಗೆ ಜೀವನ ಅಲ್ಲ. ನನ್ನ ಕಲೆ ದುಡ್ಡನ್ನ ನೀವು 1 ಕೋಟಿ ರೂಪಾಯಿ ಕೊಟ್ಟು ನಿನಗೆ ಡಾನ್ಸ್ ನೀನು ಕಲ್ತಿರೋ ವಿದ್ಯೆ ಬೇಕಾ, ನಿನಗೆ 1 ಕೋಟಿ ರೂಪಾಯಿ ಬೇಕಾ ಅಂತ ನಾನು 1 ಕೋಟಿ ರೂಪಾಯಿ ಮಕಾನೇ ನೋಡಲ್ಲ. ನನ್ನ ಕಲೆನೇ ಇಂಪಾರ್ಟೆಂಟ್. ಸೊ ಆ ಥರ ಇರೋದ್ರಿಂದ ನಾನು ಅದನ್ನು ನಾನೇ ಬಿಟ್ಕೊಂಡ್ಬಿಟ್ಟೆ ಬೇಡ ಅಂತ. ಸೊ ನಾವೆಲ್ಲ ಕಲೆಗೋಸ್ಕರ ಬಂದಿರೋರು. ಸೊ ನಾವು ಕಾಸುಗೋಸ್ಕರ ಪ್ರಿಫರೆನ್ಸ್, ಕಾಸುಗೋಸ್ಕರ ಅಲ್ಲ. ನಾವು ಫಸ್ಟ್ ಕೆಲಸ ಮಾಡ್ತೀವಿ, ಕರ್ಮದ ಫಲ ತಾನಾಗಿ ವಾಪಸ್ ಬರುತ್ತೆ. ಅದನ್ನೇ ನೀವು ಕೃಷ್ಣ ಹೇಳಿದ್ದು ಅಷ್ಟೇ. ಕೃಷ್ಣನೂ ಅದನ್ನೇ ಹೇಳಿರೋದು. ಈಗಲೂ ಅಷ್ಟೇನೆ, ಯಾರಾದರೂ ಬಂದರೆ ಏನು ಮಾಡಿದ್ರೆ ನಾನು ಏನು ಮಾಡಬೇಕು, ಕೆಲಸ ಮಾಡ್ತಾ ಇರ್ತೀವಿ, ಅದಕ್ಕೆ ಪ್ರತಿಫಲ ತಾನಾಗೆ ಬರ್ತಾ ಇರ್ತಾರೆ. ಹಾಗಾಗಿ ಕಾಸಿಗೆ ಅಂತ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ತುಂಬ ಕಷ್ಟ ಅಂದಾಗ, ಆ ಕರೋನಾ ಟೈಮಲ್ಲೂ ಹಾಗೆ ಸರ್, ಕಾಸಿರಲಿಲ್ಲ, ಅಕೌಂಟಲ್ಲಿ ಖಾಲಿ ಆಗಿಬಿಟ್ಟಿತ್ತು. ಕೃಷ್ಣ ಆವಾಗಲೇ ಅಲ್ವಾ ಬಂದಿದ್ದು, ಅಪ್ಪ ದೇವರೇ ಏನಾದರೂ ಒಂದು ಮಾಡಪ್ಪ ಅಂದರೆ ಫುಲ್ ಚೆನ್ನಾಗಿ ವೆಜ್ ಬಿರಿಯಾನಿ, ಪನ್ನೀರ್ ಏನೋ ಪನ್ನೀರ್ದು ಏನೇನು ವೆರೈಟಿ ಇರುತ್ತೆ ಎಲ್ಲ ತಗೊಂಡು ತಿಂತಾ ಇದ್ವಿ, ಆರ್ಡರ್ ಮಾಡಿ ಆ ಥರ ಟೈಮಲ್ಲಿ. ಕೃಷ್ಣ ಸೇಫಾಗಿ ಅಕೌಂಟ್ ಫಿಲ್ ಮಾಡಿದ್ದ ಕರೋನಾ ಟೈಮಲ್ಲಿ. ಬಟ್ ಮದುವೆ ಕ್ಯಾನ್ಸಲ್ ಆಗೋಯ್ತು. ಬಿಕಾಸ್ ಆಫ್ ಮನಿ, ದುಡ್ಡು. ಅಂದರೆ ಇವಾಗ ಮದುವೆ ಅಂತಂದರೆ ಏನು ಗೊತ್ತಾ ಸರ್, ನಾವು ನಮ್ಮ ಹತ್ರ ದುಡ್ಡಿರಬೇಕು. ಇವಾಗ ದುಡ್ಡಲ್ಲಿ ಅಳೀತಾರೆ ಜನ. ಮದುವೆ ಅಂತ ಅಂದರೆ ನೀವು ಇಷ್ಟು ಲಕ್ಷ ಖರ್ಚು ಮಾಡಿ ನಾವು ಇಷ್ಟು ದುಡ್ಡು ಹಾಕ್ತೀವಿ, ನೀವು ಇಷ್ಟು ದುಡ್ಡು ಹಾಕಿ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ, ಹಂಗೆ ಮಾಡ್ಕೊಳ್ಳೋಣ, ಹಿಂಗೆ ಮಾಡ್ಕೊಳ್ಳೋಣ ಅಂತೆಲ್ಲ ಇರುತ್ತೆ. ನನಗೆ ಆ ಥರ ಟೈಮಲ್ಲಿ ನನ್ನ ಹತ್ರ ದುಡ್ಡಿರಲಿಲ್ಲ. ಆಮೇಲೆ ಫೋರ್ಸ್ ಮಾಡಿದ್ರೆ ದುಡ್ಡು ಇಂಪಾರ್ಟೆಂಟು ಅಂತ ಬಂದಾಗ ನಾನೇನಕ್ಕೆ ನಾನು ಟೆನ್ಷನ್ ಮಾಡ್ಕೊಳ್ಳಿ. ಇವಾಗ ಮದುವೆ ಅಂತ ಅಂದರೆ ದುಡ್ಡಿಗೆ ನಿಂತ್ಕೊಂಡಿದೆ ಮದುವೆ ಅಂತ ಅಂದರೆ ಆ ಥರ ಮದುವೆ ಬೇಡ ನನಗೆ, ನಾನೇ ಕ್ಯಾನ್ಸಲ್ ಮಾಡಿದ್ದು. ಅಂದರೆ ಹುಡುಗಿ ವಾಸ್ ಮನಿ ಮೈಂಡೆಡ್ ಅಥವಾ ಅಲ್ಲ, ಹುಡುಗಿ ಆ ಥರ ಇಲ್ಲ, ಸಿಚುವೇಶನ್ಸ್ ಹಂಗೆ ಕ್ರಿಯೇಟ್ ಆಯಿತು. ಇವಾಗ ಮದುವೆ ಅಂತ ಅಂದರೆ ಸುಮ್ಮನೆ ನಾವು ಖಾಲಿ ಜಾಬಲ್ಲಿ ಹೋಗ್ಬಿಟ್ಟು ಮದುವೆ ಅಂತ ನಿಂತ್ಕೊಳ್ಳೋಕ್ಕಾಗತ್ತಾ ಸರ್? ಖಂಡಿತ ಆಗಲ್ಲ. ನಮ್ಮ ಹತ್ರ ದುಡ್ಡಿರಬೇಕು. ಆ ಥರ ಆ ಟೈಮಿಗೆ ನನಗೆ ಆ ಕರೋನಾ ಇನ್ ಬಿಟ್ವೀನ್, ಅದು ಏಪ್ರಿಲ್ ಮೇನಲ್ಲೇನೋ ಆಗಿತ್ತು, ಕರೋನಾ ಇನ್ನೂ ಇತ್ತದು ಆ ಟೈಮ್ 2020. 2020ನಲ್ಲಿ ದುಡ್ಡು ಬೇಕಾಗಿತ್ತು. ಆ ಟೈಮಲ್ಲಿ ನನ್ನ ಹತ್ರ ದುಡ್ಡಿರಲಿಲ್ಲ. ಆದರೆ ಮದುವೆ ಆಗಬೇಕು ಅಂತ ಎಲ್ಲ ಕಡೆಯಿಂದ ಫೋರ್ಸ್ ಆಗ್ತಾ ಇತ್ತು. ನನಗೆ ಸರಿ ದುಡ್ಡು ಯಾರು ಕೊಡ್ತಾರೆ ನನಗೆ? ನಾನು ಒಬ್ಬನೇ ಇಲ್ಲಿ, ನಮ್ಮ ತಂದೆ ಆಂಧ್ರದಲ್ಲಿದ್ದರು ಅವಾಗ, ನಾನು ಒಬ್ಬನೇ ಇರೋದು. ಆಮೇಲೆ ನನ್ನ ಜೀವನ ನಾನು ಆರ್ಟ್ ಫೀಲ್ಡಿಗೆ, ನನ್ನ ಫ್ಯಾಮಿಲಿನೆಲ್ಲ ಎದುರಾಕೊಂಡ್ಬಿಟ್ರು. ನಾನು ಆರ್ಟಲ್ಲಿದ್ದೀನಿ ಸರ್. ಬೇರೆಯವರೆಲ್ಲ ಚೆನ್ನಾಗಿ ಇಂಜಿನಿಯರಿಂಗು ಅದರದೆಲ್ಲ ಓದ್ಕೊಂಡು ಸೆಟ್ಲಾಗಿದ್ದಾರೆ. ಕಲೆನ ನಂಬ್ಕೊಂಡು ನಾನು ಒಬ್ಬನೇ ನಮ್ಮ ಫ್ಯಾಮಿಲಿನಲ್ಲಿ ಇರೋದು. ಸೊ ಕಲೆಗಾರರಿಗೆ ಜೀವನ ಕಷ್ಟ ಇರುತ್ತೆ, ಅಷ್ಟು ಸುಲಭ ಇರೋದಿಲ್ಲ. ಇದು ಇವಾಗ ನನಗೆ ಊಟಕ್ಕೆ ಬಟ್ಟೆಗೆ ಏನಕ್ಕೂ ಕಷ್ಟ ಇರಲ್ಲ. ಲಕ್ಸುರಿ ಒಂದು ಲೈಫನ್ನು ನೋಡೋದಕ್ಕೆ ಖಂಡಿತ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ನಂದೇನು ಅಂತಂದರೆ ದುಡ್ಡು ಮಾಡ್ಬೋದು ಸರ್. ಕಲೆ ಇವಾಗ ಡಾನ್ಸ್ ಫೀಲ್ಡಲ್ಲೆಲ್ಲ ದುಡ್ಡು ಮಾಡ್ಬೋದು. ನನ್ನ ಬೆಳೆಸಿದಂತಹ ಗುರುಗಳು ನನಗೆ ಆ ಥರ ಬುದ್ಧಿ ಕಲಿಸ್ಕೊಡಿಲ್ಲ. ನಂದು ಒಳ್ಳೆ ಸಂಸ್ಕಾರವಂತ ಗುರುಗಳ ಹತ್ರ ಇದ್ದಿದ್ದರಿಂದ ನಾವು ನಿನ್ನ ಕಲೆಗೆ ಇಂಪಾರ್ಟೆನ್ಸ್ ಕೊಡು, ಮಿಕ್ಕಿದ್ದೆಲ್ಲ ನಿನಗೆ ಏನೇನು ಬೇಕೋ ತಾನಾಗಿ ನಿನಗೆ ಬರುತ್ತೆ. ಅವ್ರು ನಮ್ಮ ಟೀಚರ್ಗೂ ಮದುವೆ ಆಗಿಲ್ಲ, ಗುರು ಬಿ ಭಾನುಮತಿ ಅವ್ರಿಗೆ. ಅವ್ರ ಕಲೆಗೋಸ್ಕರನೇ ಅವ್ರು 75ನೇ ವರ್ಷ ಕರೋನಾ ಟೈಮಲ್ಲಿ ಅವ್ರು ತೀರ್ಕೊಂಡ್ಬಿಟ್ರು ನನ್ನ ಗುರುಗಳು.
ಅವ್ರಿಗೆ 74 ವರ್ಷ ಆಗಿತ್ತು. ಅವ್ರು ತಮ್ಮ ಜೀವನವನ್ನೇ ಡಾನ್ಸ್ಗೋಸ್ಕರ ಮುಡುಪಿಟ್ಟಂತಹ ಮಹಾನ್ ಗುರುಗಳವರು. ಸೊ ಅಂಥ ಶಿಷ್ಯ ನನ್ನ ಪರ್ಸ್ನಲ್ ಲೈಫಲ್ಲಿ ದುಡ್ಡು ಬಂದು ನನ್ನ ಒಂದು ಮಾನಸಿಕ ಸ್ಥಿತಿ ಹಾಳು ಮಾಡ್ತಾ ಇದೆ ಅಂತ ಅಂದಾಗ ಅಂಥ ಸಂಬಂಧಗಳು ಬೇಕಾಗಿಲ್ಲ. ಇರೋವರೆಗೂ ತುಂಬ ಖುಷಿಯಾಗಿ ನಿಮ್ಮ ಕಲೆ ಜೊತೆ ಇದ್ಕೊಂಡು ಅದೇ ಆಗಬೇಕಾ ಮದುವೆ ಆಗಬೇಕಾ ಆಗಲಿ, ಇಟ್ಸ್ ಓಕೆ. ಆಗಲಿಲ್ಲ ಅಂದರೆ ನೋ ಪ್ರಾಬ್ಲಮ್. ಬಟ್ ಈಗ ನೀವೇನು ಮದುವೆ ಆಗಲ್ಲ, ನಿಮ್ಮ ಗುರುಗಳ ಥರ ಆಗ ಕೊಟ್ಟಿಲ್ಲ ನೀವು? ಹಂಗೇನು ಅಂದ್ಕೊಂಡಿಲ್ಲ ಸರ್. ನಮಗೂ ಒಬ್ಬರು ಲೈಫ್ ಪಾರ್ಟ್ನರ್ ಬೇಕಾಗ್ತಾರೆ. ಯಾಕೆ ಅಂತಂದ್ರೆ ಇವಾಗ ನಮ್ಮ ಗುರುಗಳಿಗೆ ಅವ್ರ ಫ್ಯಾಮಿಲಿ ಇತ್ತು. ಇವಾಗ ನಾನು ಒಬ್ಬನೇ ಇರೋದು ಇಲ್ಲಿ. ಸೊ ಯಾರಾದರೂ ನಾವು ಇನ್ ಕೇಸ್ ನಮ್ಗೆ ಹುಷಾರು ತಪ್ಪಿಬಿಡ್ತು, ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಅಂದಾಗ ನೋಡ್ಕೊಳ್ಳೋಕ್ಕೆ ಖಂಡಿತ ಒಂದು ಲೈಫ್ ಪಾರ್ಟ್ನರ್ ಬೇಕೇ. ಇವಾಗ ಅಲ್ದಿದ್ರು ಸ್ವಲ್ಪ ಏಜ್ ಆದಮೇಲೆ ನಮ್ಮ ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ, ನಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಒಬ್ಬರು ಲೈಫ್ ಪಾರ್ಟ್ನರ್ ಬೇಕಾಗ್ತಾರೆ. ಅದಕ್ಕೆ ಅಂತ ಇವಾಗಲೇ ಮದುವೆ ಆಗಬೇಕು ಅಂತ ಏನೂ ಇಲ್ವಲ್ಲ, ಏಜ್ ಆದಮೇಲೂ ಆಗ್ಬೋದಲ್ವಾ. ನಿಮಗೆ ಬೇಕಾಗಿರೋದು ಲೈಫ್ ಪಾರ್ಟ್ನರ್ ತಾನೆ, ಅಷ್ಟು. ಅದು ನನ್ನ ಮೈಂಡ್ ಸೆಟ್. ಅಯೋಧ್ಯೆಯಲ್ಲಿ ಅವಳು ಏಕಾಂಗಿಯಾಗಿರುವುದಿಲ್ಲ, 4 ಸಹೋದರಿಯರು ಜೊತೆಯಲ್ಲೇ ಇರುತ್ತಾರೆ. ನಾವು ಒಂದು ಈ ಮಹಾಭಾರತ ಕೃಷ್ಣದ ವಾಯ್ಸ್ ಓವರ್ ಕೊಟ್ಟಾದ್ಮೇಲೆ ಗಿರೀಶ್ ಮಾಸ್ಟರ್ ನನ್ನ ಒಂದಷ್ಟು ಜನವರೆಗೂ ಕರ್ಕೊಂಡು ಹೋದ್ರು. ಸೊ ದೇವೇಗೌಡರು ಮಹಾಭಾರತ ಧಾರಾವಾಹಿ ನೋಡಿದ್ದಾರೆ. ನಾನು ಅವ್ರ ಮನೆಗೆ ಹೋದ್ಮೇಲೆ ದೇವೇಗೌಡರು ಒಂದು ಸುಮ್ಮನೆ ಮೀಟ್ ಮಾಡಬೇಕು ಅಂತ ಹೋಗಿದ್ವಿ. ಅವ್ರಿಗೆ ತುಂಬ ಏಜ್ ಆಗಿದೆ, 92 ಇಯರ್ಸ್ ಓಲ್ಡ್ ಅಂತ ಅನ್ಸುತ್ತೆ. ಅವ್ರು ಹೋದರೆ ಅವರು ನನಗೆ ಶಾಲ್ ಹಾಕಿ, ಹಾರ ಹಾಕಿ, ಪೇಟ ಹಾಕಿ ಬೆಂತಟ್ಬಿಟ್ಟು ಮೆಲ್ಲಗೆ ಮಾತಾಡಿದ್ರು. ನೋಡು, ನೀನು ಧರ್ಮಕ್ಕೋಸ್ಕರ ನಿಂತ್ಕೋ. ಹೀಗೆ ನನ್ನ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು. ಏನು ಹೇಳ್ತಾ ಇದ್ದಾರೆ ಇಂಥ ಮಹಾನ್ ವ್ಯಕ್ತಿ ನಮಗೆ. XPM ಅವರು, ನೀನು ಧರ್ಮಕ್ಕೋಸ್ಕರ ನಿಂತ್ಕೋಬೇಕು, ಧರ್ಮ ಉದ್ಧಾರಕ್ಕೋಸ್ಕರ ನೀನು ನಿಂತ್ಕೋಬೇಕು ಅಂತ ಹೇಳಿ ಅವ್ರಿಗೆ ನಾನು ಹಾರ ತಗೊಂಡೋಗಿದ್ರೆ ಅದನ್ನು ನನಗೆ ಹಾಕಿದ್ರು ಅವರು. ನಾನೆಲ್ಲ ಹಾಕ್ಕೋಬೇಕಾದ್ರು ನೀನು ಹಾಕ್ಕೋಬೇಕಾಗಿರೋದು. ಡೈಲಾಗ್ ಹೇಳಿದ್ರು. ಅವ್ರಿಗೊಂಥರ ಡೈಲಾಗ್ ಹೇಳ್ಬಿಟ್ರ? ಕೃಷ್ಣನ್ ಡೈಲಾಗ್ ಹೇಳಕ್ಕೆ ಹೇಳಿದ್ರು. ಆಮೇಲೆ ಒಂದು ಹಾಡು ಹೇಳು ಅಂದರು. ಒಂದು ಹಾಡು ಹೇಳಿದೆ. ಕೃಷ್ಣ ಡೈಲಾಗ್ ಹೇಳಿದ್ರೆ ಫುಲ್ ಖುಷಿ ಅವ್ರಿಗೆ. ಹಿಂಗೆ ಸೊರಗೋಗಿದ್ರು. ಕೃಷ್ಣ ಡೈಲಾಗ್ ಕೇಳಿದ ತಕ್ಷಣ ಹಿಂಗೆ ಮೂಳೆ ಬಿಗಿ ಏನು ಬೆನ್ಮೂಳೆ ಸ್ಟ್ರೈಟ್ ಆಗೋಯ್ತು ಅವ್ರಿಗೆ. ಅಷ್ಟು ಖುಷಿ. ಈ ಥರ ತುಂಬ ಇನ್ಸಿಡೆಂಟ್ಸ್ ಆಗಿದೆ. ಆಮೇಲೆ ನಿರ್ಮಲಾನಂದ ಸ್ವಾಮೀಜಿಗಳ ಹತ್ರ ಹೋಗಿದ್ವಿ. ಅವರು ಕೃಷ್ಣ ಡೈಲಾಗ್ಸ್ ಕೇಳಿಸ್ಬಿಟ್ಟು ಏನೋ ನನಗೆ ಸನ್ಮಾನ ಮಾಡಿದರು. ಒಂದಷ್ಟು ಜನ, ತುಂಬ ಜನ ಒಳ್ಳೆ ಪ್ರಶಂಸೆ ಕೊಟ್ಟಿದ್ದಾರೆ. ಈ ಥರ ಒಂದು ಡಬ್ಬಿಂಗ್ ಇದಕ್ಕೆ. ಡಬ್ಬಿಂಗ್ ಮಹಾಭಾರತ ಬಂದಮೇಲೆ ಈ ಡಬ್ಬಿಂಗ್ ನಾನು ಮಾಡಬೇಕು ಅಂತ ಜನಕ್ಕೆ ಜಾಸ್ತಿ ಹುಚ್ಚೆದ್ದುಬಿಟ್ಟು ಎಲ್ಲರೂ ನನಗೊಂದು ಚಾನ್ಸ್ ಕೊಡಿ ಅಂತ. ಸೊ ಇದು ಒಂದು ಟ್ರೆಂಡೇ ಕ್ರಿಯೇಟ್ ಮಾಡಿಬಿಡ್ತು ಮಹಾಭಾರತ. ಬಟ್ ಇಸ್ ಇಟ್ ಎ ಗುಡ್ ಪೇಯಿಂಗ್ ಜಾಬ್? ಅಷ್ಟೊಂದು ಇರಲಿಲ್ಲ ಸರ್. ಅಂದರೆ ಬರೋದು ನನಗೆ ಈ 3-4 ಎಪಿಸೋಡ್ ಮಾಡೋದ್ರಿಂದ ಓಕೆ ನಡೀತಾ ಇತ್ತು. ಆ ಕಷ್ಟದ ಟೈಮಲ್ಲಿ ದಟ್ ವಾಸ್ ವೆರಿ ಗುಡ್ ಪೇಯಿಂಗ್ ಜಾಬ್. ಏನೂ ಇಲ್ದಿರೋ ಝೀರೋ ಇರೋ ಟೈಮಲ್ಲಿ ಅಂತ ಬರ್ತಿತ್ತಲ್ಲ ನನಗೆ. ಒಂದು ಪರ್ ಎಪಿಸೋಡ್ ಚೆನ್ನಾಗೇ ಪೇ ಮಾಡ್ತಿದ್ರು ಸರ್. 1,000 ರೂಪಾಯಿ ಇತ್ತು ನನಗೆ ಆವಾಗಲೇ. ಒಂದು ಎಪಿಸೋಡ್ಗೆ 1,000. ನಾನು ಹೋದರೆ ಒಂದು 2-3 ಎಪಿಸೋಡ್ ಮಾಡ್ತಾ ಇದ್ದೆ. ನಾನು ಅರ್ಧ ದಿನದಲ್ಲಿ 3,000 ರೂಪಾಯಿ ಬರೋದು ನನಗೆ. ಅಲ್ಲ, ಕೊರೋನಾ ಟೈಮಲ್ಲಂತೂ ತುಂಬ ಒಳ್ಳೆಯ ಸಂಭಾವನೆ ಅದು. ಕರೋನಾ ಟೈಮಲ್ಲಿ ಏನೂ ಇಲ್ಲ ಅನ್ನೋದಕ್ಕೆ ಬದಲು ಒಳ್ಳೆ ಪೇಮೆಂಟೇ ಅಲ್ವಾ ನಮ್ಗೆ. ಇವಾಗ ತಿಂಗಳಲ್ಲಿ ಒಂದು 30,000 35,000 ಬಂದರೆ ಸಾಲದ ನಮಗೆ. ಆ ಥರ ಇತ್ತು ಜೀವನ. ಯಾವ ವೃಕ್ಷದಲ್ಲಿ ವಿಷದ ಹಣ್ಣುಗಳು ಬೆಳೆಯುವವೋ ಆ ವೃಕ್ಷವನ್ನು ಕಿತ್ತೆಸೆದು ಸಿಹಿ ಹಣ್ಣುಗಳನ್ನು ನೀಡುವ ಸಸಿಯನ್ನು ನೆಡಬೇಕಾಗುತ್ತದೆ. ಏನು ಮಾಡಲಿದು? ಇದು ಬೆಸ್ಟ್ ವಾಯ್ಸ್ ಓವರ್ ಅವಾರ್ಡ್ ಮಹಾಭಾರತ ಕೃಷ್ಣನ್ಗೆ. ಸೊ ಸ್ಟಾರ್ ಸುವರ್ಣದಲ್ಲಿ ಬದಲಾವಣೆಯ ಬೆಳಕು ಅಂತ ಕಾರ್ಯಕ್ರಮ ಮಾಡಿ ನಮ್ಮನ್ನು ವೇದಿಕೆಗೆ ಕರೆಸಿ ನಮಗೆ ಇದು ಅವಾರ್ಡ್ ಕೊಟ್ಟಿದ್ದು. ಬದಲಾವಣೆಯ ಬೆಳಕು. ಇವು ಬದಲಾವಣೆಯ ಬೆಳಕು. ಬದಲಾವಣೆನೇ ಅಲ್ವಾ ಕೃಷ್ಣ ಬೆಳಕು? ಹೌದು. ಸೊ ಅದಕ್ಕೆ ಇದು ಬೆಸ್ಟ್ ವಾಯ್ಸ್ ಓವರ್ ಅವಾರ್ಡ್ ನನಗೆ ಮಹಾಭಾರತದಲ್ಲಿ ಕೃಷ್ಣನ್ ವಾಯ್ಸ್ ಓವರ್ಗೆ ಇದು ಸಿಕ್ಕಿದ್ದು ನನಗೆ. ಯಾವ ವರ್ಷ? ಕರೋನಾ ಟೈಮಲ್ಲೇನೆ. ಸೂಪರ್. ಅದೇ ಟೈಮಲ್ಲೇನೆ ಇದೆಲ್ಲ ಆವಾಗಲೇ ಬಂದಿದ್ದು. ಸೆಕೆಂಡ್ ವೇವ್ ಮುಗಿದಿತ್ತು. ಥರ್ಡ್ ವೇವ್ ಸ್ಟಾರ್ಟ್ ಆಗೋದಕ್ಕೆ ನಮ್ಮ ಮುಂಚೆ ದೇರ್ ವಾಸ್ ಸಮ್ ಗ್ಯಾಪ್. ಆ ಟೈಮಲ್ಲಿ ಕಾರ್ಯಕ್ರಮ ಮಾಡಿದ್ರು. ಸೂಪರ್. ಅವಾಗ ಇದು ಸಿಕ್ಕಿದ್ದು. ಆವಾಗಲೇ ಗಿರೀಶ್ ಮಾಸ್ಟರ್ ನನಗೆ ಫ್ರೆಂಡ್ ಆಗಿದ್ದು. ಟಿವಿನಲ್ಲಿ ಆ ಕಾರ್ಯಕ್ರಮ ನೋಡಿ ದೇವು ಅವರು ವಾಯ್ಸ್ ಓವರ್ ಮಾಡಿದ್ದಾರೆ ಕೃಷ್ಣನ್ಗೆ ಅಂತ. ಹಾಗಾಗಿ ನಾವು ಆ್ಯಕ್ಟರ್ಸ್ ಅಖಾಡಕ್ಕೆ ಬಂದ್ವಿ. ವೆರಿ ನೈಸ್. ಸುಖವನ್ನು ಬಯಸುವವರಿಗೆ ಸುಖ ಪ್ರಾಪ್ತವಾಗುವುದಿಲ್ಲ ದ್ರೌಪದಿ, ಸುಖವನ್ನು ಅರಿಯುವವರಿಗೆ ಸುಖ ಪ್ರಾಪ್ತವಾಗುತ್ತದೆ. ಯುದ್ಧದ ಸಮಯದಲ್ಲಿ ಭಗವದ್ಗೀತೆಯನ್ನು ಹೇಳ್ತಾ ಇರೋ ಸಮಯದಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾರೆ, ಕೃಷ್ಣ ಹಾಗಾದರೆ ನೀನೇನ ಪರಮಾತ್ಮ ಅಂದಾಗ ಕೃಷ್ಣ, ಹೌದು ಪಾರ್ಥ, ನಾನು ಪರಮಾತ್ಮನು. ಹೇಗೆ ನೀನು ಪರಮಾತ್ಮನು ಹಾಗೆಯೇ ನಾನಿದನ್ನು ಅರಿತುಕೊಂಡಿದ್ದೇನೆ. ನೀನಿದನ್ನು ತಿಳಿದುಕೊಳ್ಳಬೇಕಾಗಿದೆ. ಧನ್ಯವಾದ. ನೋಡಿ, ಎಷ್ಟು ಚೆನ್ನಾಗಿ ಹೇಳಿದ್ರು. ಪ್ರತಿಯೊಬ್ಬರಲ್ಲೂ ಪರಮಾತ್ಮ ಇರ್ತಾನೆ. ಅದೇ ಹೇಳಿದ್ರು, ನಮ್ಮ ಭಾರತೀಯ ಬುನಾದಿ ಏನಂದರೆ ಭಾರತದ್ದು ಆಧ್ಯಾತ್ಮ ಅಂತ ಹೇಳ್ತಾರೆ. ಸೊ ಆ ರೀತಿ ನಮ್ಮ ಮಹಾಭಾರತ ಕಾವ್ಯಗಳಾಗ್ಬೋದು ಅಥವಾ ರಾಮಾಯಣ ಮಹಾಕಾವ್ಯ ಆಗ್ಬೋದು, ಇವೆಲ್ಲವೂ ನಮ್ಮ ಆಧ್ಯಾತ್ಮ ತಳಹದಿ. ಅವೆಲ್ಲವೂ ಮನುಷ್ಯನ ಬದುಕನ್ನು ರೂಪಿಸಿರುವಂತಹ ಕೃತಿಗಳವೆಲ್ಲವೂ. ಸೊ ಆ ರೀತಿಯ ಒಂದು ಮಹಾನ್ ಭಾರತೀಯ ಒಂದು ಎಪಿಕ್ಗೆ
ಮಹಾಭಾರತದಲ್ಲಿ ಕೃಷ್ಣನ ಪಾತ್ರಕ್ಕೆ ಕರ್ನಾಟಕದ 7-8 ಕೋಟಿ ಜನ ನೋಡಿದ್ದಾರೆ. ಶ್ರೀಕೃಷ್ಣನ ಪಾತ್ರದ ಧ್ವನಿಯನ್ನು ಕೇಳಿದ್ದಾರೆ. ನಮ್ಮ ದೇವು ರೂಪಾಂತರ ಅವರು ಅದನ್ನು ಕೊಟ್ಟಂಥದ್ದು. ಕನ್ನಡದ ಹೆಮ್ಮೆಯ ಕಲಾವಿದರವರು. ಕೆಲವರು ಅಭಿನಯಿಸ್ತಾರೆ, ನೃತ್ಯ ಮಾಡ್ತಾರೆ, ಕೆಲವರು ಚಿತ್ರ ಬರೀತಾರೆ, ಕೆಲವರು ಶಿಲ್ಪಕಲೆ ಇರ್ತಾರೆ, ಏನೇನೋ ಕಲಾವಿದರು ಇರ್ತಾರೆ. ಎಂಥ ಅದ್ಭುತವಾದ ಕಲೆ, ಧ್ವನಿಯ ಮೂಲಕ ಭಾವವನ್ನು ಹೊರಡಿಸುವಂತಹ ಕಲೆ. ದೇವರು ನನ್ನ ಸ್ನೇಹಿತರು ಹೇಳೋದು ನನಗೆ ಭಾಳ ಹೆಮ್ಮೆ ಆಗುತ್ತೆ. ನಾವು ಅವರು ಭಾಳ ಒದ್ದಾಟದ ದಿನಗಳಲ್ಲಿ, ಕೋವಿಡ್ ಅಂದ್ರಲ್ಲ, ಅದಕ್ಕೆ ಮೊದಲು ಇನ್ನು ಕೂಡ ನಾವೆಲ್ಲ ಒದ್ದಾಟ, ಕೋವಿಡಲ್ಲಿ ಒಂಥರ ಒದ್ದಾಟ, ಅದಕ್ಕೆ ಮೊದಲು ಒಂದು ಒದ್ದಾಟ ನಮ್ಮದೆಲ್ಲ. ಸೊ ಆ ಸಂದರ್ಭದಲ್ಲಿ ಒಟ್ಟೊಟ್ಟಿಗೆ ಸಮಾನ ದುಃಖಿಗಳು ಸಮಾನ ಸುಖಿಗಳು ನಾವೆಲ್ಲರೂ. ಸೊ ಆಗಿದ್ದಂಥ ದೇವರು ಎಷ್ಟು ಚೆನ್ನಾಗಿ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ದೇವರ ಆಶೀರ್ವಾದ ಇದೆ ಅವ್ರಿಗೆ, ಕನ್ನಡಿಗರ ಆಶೀರ್ವಾದ ಇದೆ ಅವ್ರಿಗೆ. ಒಳ್ಳೆಯದಾಗಲಿ. ಅವರನ್ನು ಕಲೆಯ ಕ್ಷೇತ್ರಕ್ಕೆ ಕರ್ಕೊಂಬಂದಂಥ ಪೃಥ್ವಿಯವ್ರಿಗೂ ಒಳ್ಳೆಯದಾಗಲಿ ಸರ್. ಗಿರೀಶ್ ಗೌಡ್ರು ಅಂತ ಹೇಳ್ತಿದ್ರಲ್ಲ ನೋಡಿ, ಇವರೇ ಗಿರೀಶ್ ಗೌಡ್ರೆ ಎಂಥ ಒಳ್ಳೆ ವ್ಯಕ್ತಿತ್ವಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ. ಭಾಳ ಧನ್ಯವಾದ ತಮಗೆ ಸರ್. ಹುಡುಗ ಅಂತಲ್ಲ ಸರ್, ಅವ್ರು ಮಹಾನ್ ಭಾವರು. ಯಾಕಂದರೆ ಆ ವಾಯ್ಸು ಎಲ್ಲರಿಗೂ ಕೊಟ್ಟಿರಲ್ಲ ಭಗವಂತ. ಆ ವಾಯ್ಸು ಅವ್ರಿಗೆ ಇವತ್ತು ನಾವು ಆ ವಾಯ್ಸ್ಗೆ ನಾವು ಇವತ್ತೂ ಅವ್ರನ್ನ ನಾವು ಕೃಷ್ಣ ಅಂತಲೇ ನೋಡ್ತೀವಿ ಹೊರತು ನನ್ನ ಫ್ರೆಂಡಾಗಂತೂ ನೋಡೋದಿಲ್ಲ. ಅವ್ರ ಧ್ವನಿ ಕೇಳೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅಷ್ಟೇ. ನಮ್ಮ ಜೊತೆಲಿರೋದಕ್ಕೆ ಅದು ನಾವು ಯಾವುದೋ ಜನ್ಮದ್ದು ಒಂದು ಸಂಬಂಧ ಇರ್ಬೋದೇನೋ ಗೊತ್ತಿಲ್ಲ. ಕೃಷ್ಣನ ಆಶೀರ್ವಾದ ಅಂತ ನಾನು ತಿಳ್ಕೊತೀನಿ. ಅಂದರೆ ನಮ್ಮಲ್ಲಿ ಹೇಳ್ತಾರೆ ಗೊತ್ತಾ, ದೇವರು ಬರೋದಿಲ್ಲ, ಆದರೆ ದೇವ್ರ ರೂಪದಲ್ಲಿ ಮನುಷ್ಯನ ಕಳಿಸ್ತಾನೆ ಅಂತ. ಆ ಥರ ನೋಡಿ ಅನೇಕರು ಬಂದಿದ್ದಾರೆ ಅವ್ರ ಬದುಕಲ್ಲಿ ಹೆಲ್ಪ್ ಮಾಡೋಕ್ಕೆ. ಸೊ ಹಾಗಾಗಿ ಸಹಾಯ ಮಾಡುವ ಕೈಗಳ ದೇವರು ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ. ಹಾಗಾಗಿ ಎಲ್ರಿಗೂ ಧನ್ಯವಾದ. ದೇವು ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್. ಭಾಳ ದೊಡ್ಡ ಜರ್ನಿ ಇದೆ, ಪ್ರಾರಂಭ ಅಂತ ಅನ್ಕೋತೀನಿ. ಕಲಾ ಮಾಧ್ಯಮಕ್ಕೆ ಸಮಯ ಕೊಟ್ಟಿದ್ದು ಭಾಳ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.